ಪರಿಪಾಲಿಸುತ್ತಾರೆ ಎಂಬತಕ್ಕಂತಹ ವಿಷಯವನ್ನ ಗುರುಗಳು ನಮಗೆ ಉಪದೇಶ ಮಾಡುತ್ತಿದ್ದಾರೆ. ಅವರಿಗೆ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವತ್ತಿನ ಪಾಠದ ಆರಂಭದಲ್ಲಿ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ವಚನ, ಪ್ರಸಾದಿಯ ಮಹಾಲಿಂಗ ಸ್ಥಳ ಅಂದ್ರೆ ಪ್ರಸಾದ ಸ್ಥಳಯ ಮಹಾಲಿಂಗ ಸ್ಥಳ ಅಂತಂದ್ರೆ ಐಕ್ಯ ಸ್ಥಳ. ಐಕ್ಯ ಸ್ಥಳ ಏನೋ ಹೋಗಿಲ್ಲ, ಇಲ್ಲೇ ಅದನ್ನ ಇನ್ನ ಪ್ರಸಾದ ಲಿಂಗ ಸ್ಥಳದಾಗದೀವಿ. ಐಕ್ಯ ಸ್ಥಳ ಅಲ್ಲ, ಪ್ರಸಾದಿಯ ಶರಣ ಸ್ಥಳ. ಇದಾದ್ಮೇಲೆ ಮುಂದೆ ಮಹಾಲಿಂಗ ಸ್ಥಳ. ಇನ್ನ ಅದ ಇದರ ಕೆಲಸ. ಏನು ವಚನ ಅಂದ್ರೆ 6ನೇ ವಚನ ಇದು. ಪ್ರಕಟದಿಂದೆ ಕೊಂಬುವುದು ಪ್ರಸಾದವಲ್ಲ. ಪ್ರಕಟದಿಂದೆ ಕೊಂಬುವುದು ಪ್ರಸಾದವಲ್ಲ, ಗುಪ್ತದಲ್ಲಿ ಕೊಂಬುವುದು ಪ್ರಸಾದವಲ್ಲ. ಹೆಂಗದ ನೋಡ್ರಿ. ಪ್ರಕಟದಿಂದ ಕೊಂಬುವುದು ಪ್ರಸಾದವಲ್ಲ, ಗುಪ್ತದಲ್ಲಿ ಕೊಂಬುವುದು ಪ್ರಸಾದವಲ್ಲ. ಈಗ ಏನ್ ಮಾಡ್ತಾರ, ನಾವು ಪ್ರಸಾದಿಕರು ಅಂತೇಳಿ ಅದಕ್ಕೊಂದು ಭಾರಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರ. ಅಲ್ಲಿ ಇಲ್ಲಿ ಹೊರಗೆ ತಿನ್ನಲ್ಲ, ಮನೆಗೆ ಊಟ ಮಾಡ್ತೀವಿ, ನಮ್ಮ ತಟ್ಟೆ ಬಟ್ಟಲು ಚಮಚ ಎಲ್ಲ ನಮ್ಮದು ಸಪರೇಟು, ತಟ್ಟೆಯಲ್ಲಿ ನೀಡಿದ್ದು ಮತ್ತೆ ನಾವು ಏನ್ ಮಾಡಲ್ಲ, ಏನು ಉಳಿಸಲ್ಲ, ಎಲ್ಲ ಉಣ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ. ಪ್ರಸಾದದ ಪದ್ಧತಿಗಳು ಎಲ್ಲರೂ ನೋಡಂಗ ಕೈ ತೊಳ್ಕೊಂಡು ಆ ಗಂಗಳದೊಳಗಿಂದು ಎಲ್ಲ ಕುಡಿಯೋದು, ಅವೆಲ್ಲ ಒಂಥರ ಪ್ರಸಾದಿಯ ಆಚಾರಗಳನ್ನ ಹೊರಗ 4 ಮಂದಿ ನೋಡ್ಲಿ ಅಂತೇಳಿ ಪ್ರಕಟ ಅದಕ್ಕೆ ಪ್ರಸಾದ ಆಗಂಗೆ ಇಲ್ಲ. ಈಗ ನೋಡ್ರಿ, ಬೆಕ್ಕ ಇಲಿ ಹೊಡ್ಕೊಂಡು ಹೋಗೋ ಟೈಮ್ನೊಳಗ ಯಾರು ಹಿಂಗ್ ದಿಟ್ಟಿಸ್ ನೋಡಿದ್ರಂದ್ರೆ ಅದು ಬಿಸಾಕಿ ಹೋಗ್ಬಿಡ್ತು. ಅದು ಏನಾರ ತಿನ್ನೋ ಟೈಮ್ನೊಳಗ ಯಾರೇ ನೋಡಿದ್ರಂತಂದ್ರೆ ಅದು ಬಿಟ್ಟೆ ಹೋಗ್ಬಿಡ್ತು. ಎಂತ ಕ್ಯಾರೆಕ್ಟರ್, ಇನ್ನೊಬ್ಬರ ದೃಷ್ಟಿ ಬೀಳಬಾರ್ದಂತದು. ಹಂಗ ಈ ಒಂದು ಪ್ರಕಟ ರೂಪದಲ್ಲಿ ಹೊರಗೆ ಮಂದಿ ನೋಡ್ಲಿ ಅಂತ ಮಾಡಬಾರದು. ಈ ಒಂದು ಪ್ರಸಾದಿಕ ಆಚರಣೆ ತನ್ನ ಪ್ರಸನ್ನತೆಗಾಗಿ ಮತ್ತು ತನ್ನ ಶಿಷ್ಯರಿಗೆ ಅದರ ಬಗ್ಗೆ ಮಾರ್ಗದರ್ಶನ ಮಾಡಬೇಕೆ ಹೊರತು 4 ಮಂದಿ ನೋಡ್ಲಿ ಅಂತೇಳಿ ಅದನ್ನು ಪ್ರಕಟ ರೂಪದಲ್ಲಿ ಮಾಡಬಾರ್ದು. ಇದಕ್ಕೆ ಯಾವುದೇ ಆಚಾರಗಳು, ಎಲ್ಲ ಆಚಾರಗಳು ನಮ್ಮ ಆತ್ಮೋನ್ನತಿಗಾಗಿ ಅಷ್ಟೇ, ಮತ್ತು ತನ್ನನ್ನು ನಂಬಿದ ಜೀವಿಗಳ ಏನಪ್ಪಾ ಅಂತಂದ್ರ ಸಾಧನೆಗೆ ಮಾರ್ಗದರ್ಶನ ಆಗಬೇಕೆ ಹೊರತು ಅದನ್ನ ಒಂದು ಏನಂತೀರಿ ಪ್ರಚಾರದ ವಸ್ತುವನ್ನಾಗಿ ಮಾಡ್ಕೋಬಾರ್ದು. ಇದು ಅದರ ಇಂಗಿತ. ಇನ್ನೇನದ, ಗುಪ್ತದಲ್ಲಿ ಕೊಂಬುವುದು ಪ್ರಸಾದವಲ್ಲ. ಇನ್ನ ಕೆಲವೊಬ್ರು ಏನ್ ಮಾಡ್ತಾರ, ಗುಪ್ತ ಅಂತಂದ್ರ ಬಾಗಿಲು ಮುಚ್ಕೊಂಡು ಊಟ ಮಾಡೋದು, ಯಾರು ನೋಡಬಾರದು. ಊಟ ಮಾಡೋ ಟೈಮ್ನೊಳಗೆ ಬಾಗಿಲ ಮುಚ್ಬಿಡೋದು. ಅದು ಒಂದು ಹಂಗ್ಯಾಕೆ, ಸುಮ್ ಜನರೆಲ್ಲ ಇರ್ಬೇಕಪ್ಪ.
ಮುಚ್ಚು ಬಾಗ್ಲ ಮುಚ್ಚು, ಬಾಗ್ಲ ಮುಚ್ಚು, ಬಾಗ್ಲ ತೆರಿಬೇಡ, ಬಾಗ್ಲ ಮುಚ್ಚು ಅಂತಿರ್ತಾರೆ. ಯಾಕಂದ್ರೆ ಊಟಕ್ಕೆ ಕೂತಾರ ಬಾಗ್ಲ ಮುಚ್ಚು. ಯಾಕೆ ಹಂಗ್ಯಾಕೆ ಕದಲಿಕ್ಕೆ ಕೂತ್ ತಿನ್ಬೇಕು? ಅದನ್ನು ಮಾಡಬಾರ್ದು, ಅದನ್ನು ಸರಿಯಲ್ಲ. ಪ್ರಕಟದಿಂದ ಕೊಂಬುವುದು ಪ್ರಸಾದವಲ್ಲ, ಗುಪ್ತದಿಂದ ಕೊಂಬುವುದು ಪ್ರಸಾದವಲ್ಲ. ಈಗ ಎಲ್ಲರೂ ಊಟಕ್ಕೆ ಕೂತಾಗ ಒಬ್ಬ ಬಾಗ್ಲ ಮುಚ್ಕೊಂಡು ಕೂತ ತಿನ್ನೋಣ, ಅದು ಏನಾಗ್ತದ? ಒಳಗ ಅವನಿಗೆ ಏನೋ ಸ್ಪೆಷಲ್ ಉಳ್ಳಕತ್ತಾರ, ನಮಗ ಸುಮ್ ಜನರಲ್ ಹಾಕಿರತ್ತೆ, ಜನರಿಗೆ ಕೆಟ್ಟ ಭಾವನೆ ಬರ್ತದೆ. ಎಲ್ಲರ ಜೊತೆಗೆ ಕೂಡಿ ಉಣ್ಬೇಕು. ಮೊಹಮ್ಮದ್ ಪೈಗಂಬರ್ ಗುರುಗಳಿಗೆ ಒಂದ್ ಕಡೆ ಫಂಕ್ಷನ್ನಿಗೆ ಹೋದಾಗ ಅವರಿಗೆ ಸಪರೇಟ್ ಅರೇಂಜ್ಮೆಂಟ್ ಮಾಡಿದ್ರಂತ ಗುರುಗಳಿಗೆ. ಅವರೆಲ್ಲ ಶಿಷ್ಯರಿಗೆ ಒಂದ್ ಕಡೆ ಮಾಡಿದ್ರಂತ. ಇದೇದಕ್ಕೆ ಕೇಳಿದ್ರಂತ ಅವ್ರು. ನಾನು ಬೇರೆ ಇವ್ರು ಬೇರೆ, ನಾವೆಲ್ಲರೂ ಒಂದೇ ಜನರಲ್ ಆಗಿ ಕುಂತು ಉಣ್ಬೇಕು ಅಂತೇಳದು ಸಪರೇಟ್ ವ್ಯವಸ್ಥೆ ತೆಗಿಸಿ ಇವರೆಲ್ಲರ ಜೊತೆಗೆ ಕುಂತು ಅವರೆಲ್ಲರ ಸಂಗಟ ಹೆಂಗ್ ಉಣ್ತಾರ ಹಂಗೆ ತಾವನ್ನು ಇಡ್ಸ್ಕೊಂಡು ಉಂಡ್ರಂತ. ಆ ರೀತಿ ಇರ್ಬೇಕು ಪ್ರಸಾದ ಭಾವ. ಎಷ್ಟು ಜನರಲ್ ಆಗಿರ್ತೀವಿ ಅಷ್ಟು ಜನರಿಗೆ ಸಮೀಪ ಆಗ್ತೀವಿ. ಅದೆಲ್ಲ ಒಂಥರ ರಿಸರ್ವ್ ಕ್ಯಾಟಗರಿ ಕೆಲಸ, ಅಂತವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆಗೆ ಇರ್ಬೇಕು. ಅದು ಶರಣ ಪದ್ಧತಿ ಅಲ್ಲ, ಅದು ಶರಣರ ಪದ್ಧತಿ ಅಲ್ಲ. ಪ್ರಕಟದಂತುಂಟೆ ಪ್ರಸಾದ, ಗುಪ್ತದಂತುಂಟೆ ಪ್ರಸಾದ. ಪ್ರಸಾದ ಅಂತಂದ್ರ ಎಲ್ಲರಿಗೆ ತೋರಿಸಿ ತಿನ್ನೋದಕ್ಕೆ ಪ್ರಸಾದ ಅಂತಾರೇನು? ಬಾಗಿಲು ಮುಚ್ಕೊಂಡು ಕೂತು ತಿಂದದಕ್ಕೆ ಪ್ರಸಾದ ಅಂತಾರೇನು? ಹೆಂಗ್ ಕೇಳ್ತಾರ ನೋಡ್ರಿ ಅವ್ರು. ಪ್ರಸಾದ ಅಂತವನೇನೆಂದು ಹೇಳುವೆನಯ್ಯ. ಪ್ರಸಾದ ಅಂದ್ರೆ ಏನು ಅಂತ ಹೇಳ್ತೀನಿ. ಈ ಲೋಕದ ಭವಭಾರಿಗಳೊಡನೆ, ಈ ಲೋಕದ ಭವಭಾರಿಗಳಂತಂದ್ರ ಯಾರು ಈ ಸ್ವಾರ್ಥಿಗಳು, ಕಪಟಿಗಳು, ಮೋಸ ಮಾಡಿ ದುಡ್ಡು ಗಳಿಸಿ ಹಿಂಗೆಲ್ಲ ಭವಭಾರಿಗಳು ಎಲ್ಲ ಈ ದುಡಿಲಾರದವರು, ಭೂಮಿಗೆ ವಾಜ್ಯ ಆದವರು, ಅಂಥವ್ರಿಗೆ ಈ ಪ್ರಸಾದದ ಸುದ್ದಿ ಹೇಳಿದರೆ ಅರ್ಥ ಆಗ್ತದೇನೋ ಅವರಿಗೆ. ಶರಣಸ್ಥಳ ಅಂದ್ರೆ ಏನದು? ಇದು ಶರಣಸ್ಥಳ ಬಹಳ ಸೂಕ್ಷ್ಮವಾದ ವಿಷಯ ಅದ. ಆ ಮಹಾಗಣ ಪ್ರಸಾದದ ಮಹಿಮೆಯನ್ನು ಏನೆಂದು ಅರಿಯುವೇನಯ್ಯ, ಏನು ಹೇಳಕ್ ಬರಂಗಿಲ್ಲದ ಅಂತದದು. ಯಾವದಕ್ಕೆ ನಾವು ಪ್ರಸಾದ ಅಂತೀವಿ ಅಂದ್ರ ಆರೂಢಂಚ ಪ್ರಸಾದೇನ ಗುಪ್ತಂಚ ನಾ ಪ್ರಸಾದಿತಂ ಗೌಪ್ಯಂ ರೂಢಮಯಂ ನಾಸ್ತಿ ಮಹಾಪ್ರಸಾದಿ ಸಜ್ಜನಂ. ಎಲ್ಲಿಗೆ ಹೋಗಿ ಮುಟ್ಬೇಕದು ಪ್ರಸಾದ ಅಂತಂದ್ರ ನಿಮ್ಮೊಳಗ ಚೇತನ ಏನು ಆರೂಢ ಆಗ್ಯದಲ್ಲ, ಎಲ್ಲಿ? ನಿಮ್ಮ ವೃತ್ತಿ ಒಳಗ, ಅಂತಃಕರಣ ವೃತ್ತಿ ಒಳಗ ಆರೂಢವಾದ ಚೇತನ. ಆ ಚೇತನ ಹೆಂಗ ಸತ್ ಚಿತ್ತ ಆನಂದ ಆವಲ್ಲ, ಆ ಆನಂದಕ್ಕೆ ಹೋಗಿ ಮುಟ್ಬೇಕದು. ಅಂತಃಕರಣದ ಮಟ್ಟಿಗೆ ರುಚಿ ಅನುಭವಿಸಿ ಬಿಡಂಗಿಲ್ಲ. ಅದನ್ನ ಪರಮಾತ್ಮ ನಿಂದಪ ಅಂತೇಳಿ ಅವನಿಗೆ ನೆನೆಸಿ, ಅವನ ಅಂತಃಕರಣದೊಳಗೆ ಆರೂಢವಾದ ಚೇತನ, ಆ ಚೇತನ ಆದ ಅಂತೇಳಿ ಅಂತಃಕರಣದಾಗ ರುಚಿ ಅನುಭವ ಆಗ್ಲಕತ್ತದ. ಒಳಗ ಆ ಅಂತಃಕರಣ ನಿಮ್ಮ ಆಹಾರದ ರುಚಿ ನೋಡ್ಬೇಕಾದ್ರೆ ಅದರ ಜೊತೆಗೆ ಚೇತನ ಇರ್ಬೇಕಾ ಬೇಡ? ಅದ್ರೊಳಗೆ ಚೇತನನೇ ಇದ್ದಿದ್ದಿಲ್ಲ ಅಂತಂದ್ರೆ ಅಂತಃಕರಣ ಏನು ರುಚಿ ನೋಡ್ಲಕ್ ಸಾಧ್ಯ ಅದ? ಅಂತಃಕರಣ ಬಾಯಿ ಏನು ಊಟ ಮಾಡ್ಲಕ್ ಸಾಧ್ಯ ಅದ? ಕೈ ಏನು ನೀಡ್ಕೊಂಡು ಉಳ್ಳಕ್, ತುತ್ತು ಮಾಡಿ ಉಳ್ಳಕ್ ಸಾಧ್ಯ ಅದ? ಹಿಂಗಾಗಿ ಏನಾಗಬೇಕಪ್ಪ ಅಂದ್ರ ನಮ್ಮ ಚೇತನಕ್ಕೆ ತಲುಪಬೇಕದು. ಆರೂಢನಿಗೆ ತಲುಪಿ ಆರೂಢನಿಗೆ ಮುಟ್ಟಬೇಕದು. ಪ್ರಸಾದ ಅಂದ್ರ ಆನಂದ ಆಗ್ಬೇಕು. ಆರೂಢಂ ಚ ಪ್ರಸಾದೇನ, ಅವಂದೇ ಪ್ರಸಾದ ಪರಮಾತ್ಮ, ಇದು ನಿನ್ನ ಪ್ರಸಾದಪ್ಪ ಅನ್ನಬೇಕು. ಅದು ಅನ್ನದ ಬಿಟ್ಟು ಗುಪ್ತಂಚ ನಾ ಪ್ರಸಾದಿತ, ಮುಚ್ಕೊಂಡು ಕುಂತದ ಪ್ರಸಾದ ಅಲ್ಲ. ಗೌಪ್ಯಂ ರೂಢಮಯಂ ನಾಸ್ತಿ, ಏನು ಸೀಕ್ರೆಟ್ ಇಡಂಗಿಲ್ಲ. ಎಲ್ಲರ ಜೊತೆಗೆ ಜನರಲ್ ಆಗಿ ಊಟ ಮಾಡಬೇಕು. ಅದು ಪ್ರಸಾದ ಎಲ್ಲ ಕಡೆ ತುಂಬಿ ತುಳಕ್ಲಕತ್ತದು.
ಸಾರೇ ಚೆಲ್ಲದೆ ಮುಕುತಿ. ಪ್ರಸಾದ ಅಂತಂದ್ರೆ ಪರಮಾತ್ಮನ ಹೆಸರೇ ಅದು. ಆನಂದ, ಪ್ರಸಾದ, ಪ್ರಸನ್ನ ಎಲ್ಲ ಅವನ ಹೆಸರು. ಅವನು ಗೌಪ್ಯ ಇಲ್ಲ, ಎಲ್ಲ ಕಡೆ ಪ್ರಕಟ ರೂಪದಾಗಿ ಅವನ. ಅವನನ್ನ ನಾವು ನೆನೆಸಿ ಉಂಡೆವಂತಂದ್ರೆ ಮಹಾಪ್ರಸಾದಿ ಅನ್ನಿಸ್ಕೊತೀವಿ, ಸಜ್ಜನರು ಅನ್ನಿಸ್ಕೊತೀವಿ. ಅವನಿಗೆ ನೆನೆಸ್ಕೊಂಡು ಉಣಬೇಕು, ಎಲ್ಲರ ಜೊತೆಗೂಡಿ ಉಣಬೇಕು. ಮತ್ತೆ ಯಾರಿಗ ನಮ್ಮ ಮಾಡೋದು ತೋರಿಸ್ಬೇಕಂತೇಳಿ ಒಳಗಿರಬಾರ್ದು. ನಮ್ದು ಒಳಗೆ ಏನಿರ್ಬೇಕು, ಪರಮಾತ್ಮನ ನೆನಹು ಇಟ್ಕೊಂಡು ಉಣ್ಬೇಕು ಅಷ್ಟೇ. ಮಂದಿ ನೋಡಿದ್ರೆ ನೋಡ್ಲಿ, ನೋ ಪ್ರಾಬ್ಲಮ್. ಆದ್ರೆ ನಾವು ತೋರಿಸ್ಬೇಕನ್ನೋ ಗುಣ ನಮ್ಮೊಳಗಿರಬಾರ್ದು. ಆ ರೀತಿ ಇದ್ರೆ ಪ್ರಸಾದಿಕ ಸಜ್ಜನ ಅಂತಾರ. ಎಂದುದಾಗಿ ಪ್ರಕಟ ಗುಪ್ತವ ಕಳೆದು ನೆಟ್ಟನೆ ಪ್ರಸಾದ ಕೊಳ್ಳಬಲ್ಲಡೆ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಆತನೇ ನಿತ್ಯ ಪ್ರಸಾದಿ ಅಂತ. ಹೀಗಾಗಿ ಈ ಪ್ರಸಾದಿಕರ ಬಗ್ಗೆ ಹೊರಗೆ ಮಂದಿಗೆ ತೋರಿಸ್ಕೋಬೇಡ್ರಿ. ಒಳಗೆ ಮುಚ್ಕೊಂಡು ಕೂತಿ ಏನೋ ನಡೆದದ ಅನ್ನಂಗೆ ಸೀಕ್ರೆಟ್ ಮಾಡಬೇಡ್ರಿ. ಒಳಗಿರುವಂತ ಸಚ್ಚಿದಾನಂದಾಗ ಏನನ್ಬೇಕಪ್ಪ, ಅದು ವಾಕ್ಯ ಏನ್ ಕೊಟ್ರ ಅವ್ರ ಸೂತ್ರ, ಪ್ರಸಾದೇನ ಆರೂಢಂ ಚ ಪ್ರಸಾದೇನ. ಈ ಪ್ರಸಾದ ಯಾರ್ದು? ಆರೂಢನಾದ ಚೇತನ ಪರಮಾತ್ಮನೇ ನಿನ್ನದಪ್ಪ, ಇದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನಿನ್ನದು ಅನ್ನೋ ಭಾವನೆ ಇರಬೇಕೆ ಹೊರತು 4 ಮಂದಿಗೆ ತೋರ್ಸೋದಕ್ಕಾಗಲ್ಲ, ಯಾರು ನೋಡಬಾರ್ದು ಅಂತಲ್ಲ. ಆ ರೀತಿ ಒಂದು ಮಾರ್ಗದರ್ಶನ ಮಾಡ್ಯಾರ ಈ ವಚನದೊಳಗ. ಈಗ ವಿಚಾರ ಸಾಗರ. ವಿಷಯಾಂಕ 254. ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯ ಪ್ರತಿಪಾದನೆ. ಇದು 5ನೇ ತರಂಗ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ 155ನೇ ದೋಹಾ. ಇಲ್ಲಿ ಅಂತಃಕರಣದ ಉತ್ಪತ್ತಿ ಬಗ್ಗೆ ಸಾಕಷ್ಟು ಚಿಂತನ ಮಾಡಿ ಆಗಿದೆ ಈಗಾಗಲೇ. ಅದರ 4 ಭೇದಗಳು 2 ಪಾತ್ರ ಇದ್ರೊಳಗೆ. ಒಂದು ಪಾತ್ರ ಏನದ, ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿ ಅಂತ. ಈಗಾಗಲೇ ಅಂತಃಕರಣದ ಉತ್ಪತ್ತಿ ಬಗ್ಗೆ ಹೇಳಿವಿ. ಏನ್ ಅಂತಃಕರಣದ ಉತ್ಪತ್ತಿ ಹೆಂಗಾಗ್ತದಪ್ಪ ಅಂತಂದ್ರೆ, ಪಂಚಮಹಾಭೂತಗಳಲ್ಲಿರುವ ಸತ್ವಗುಣ, ಪೃಥ್ವಿ ಒಳಗಿನ ಸತ್ವಗುಣ ಪ್ಲಸ್ ಜಲದೊಳಗಿನ ಸತ್ವಗುಣ ಪ್ಲಸ್ ಅಗ್ನಿ ಒಳಗಿನ ಸತ್ವಗುಣ ಪ್ಲಸ್ ವಾಯುವಿನೊಳಗಿನ ಸತ್ವಗುಣ ಪ್ಲಸ್ ಆಕಾಶದೊಳಗಿನ ಸತ್ವಗುಣ, ಇವಿಷ್ಟು ಸೇರಿ ಏನಾಯ್ತಪ್ಪ ಅಂತಂದ್ರೆ ಅಂತಃಕರಣ ಅಂತ ತಯಾರಾಯಿತು. ಈ ಅಂತಃಕರಣಕ್ಕ ಪ್ರಮಾಚೇತನ ಪ್ರಮಾ ಅಂತಾರೆ. ಮತ್ತೆ ಅದಕ್ಕ ಪ್ರಮಾ ಅಂತಂದ್ರ ಇದಕ್ಕಂತಾರ ವೃತ್ತಿಗಂತಾರ. ವೃತ್ತಿಗೆ ಇದಕ್ಕ ಶಬ್ದ ಕರೆಕ್ಟಾಗಿ ಬರ್ಕೋಬೇಕು. ಅವಕ್ಕೆಲ್ಲ ವೃತ್ತಿಗೆ ಪ್ರಮಾಂತರ, ಇದಕ್ಕ ಪ್ರಮಾತ ಅಂತಾರೆ. ಪ್ರಮಾತ ಅಂತಃಕರಣಕ್ಕ ಪ್ರಮಾತ. ಪ್ರಮಾತ. ವೃತ್ತಿಗೆ ಏನಂತಾರ? ಪ್ರಮಾ ಅಂತಾರ. ಮತ್ತೆ ಪ್ರಮಾತ ಅಂದ್ರೆ ಅಂತಃಕರಣ, ವೃತ್ತಿ ಅಂದ್ರೆ ಪ್ರಮಾಣ ಅಂದ್ರೆ ಇಂದ್ರಿಯ, ಪ್ರಮೇಯ ಅಂತಂದ್ರೆ ವಿಷಯ. ಈ ರೀತಿ ಕೆಲಸ ಮಾಡ್ತಿರ್ತಾವ. ಯಾವುದೇ ನೋಡುವುದಾಗ್ಲಿ ಕೇಳುವುದಾಗ್ಲಿ ಏನೇ ಇಂದ್ರಿಯ ವ್ಯವಹಾರಗಳು ಇದ್ದು ಅಂತಂದ್ರ ಆ ವ್ಯವಹಾರಗಳಲ್ಲಿ ಅಂತಃಕರಣ ಎಂಬುವ ಒಂದು ಪ್ರಮಾತ ಪ್ರತಿಯೊಂದರ ಜೊತೆಗೂ ಚೇತನ ಆರೂಢವಾಗಿರ್ತದೆ.
ಪ್ರತಿ ಸಲ ಚೇತನ ಚೇತನ ಅಂತ ಹೇಳೋದ್ರಾಗ ಅಲ್ಲಿ ಚೇತನ ಇದ್ರೆ ಅವು ಕೆಲಸ ಮಾಡ್ತಿರ್ತಾವ. ಯಾರಿಗಾರೆ ಜೀವಂತ ಇದ್ದ ಬಾರಪ್ಪ ಅಂತ ಹೆಸರು ಕೊಟ್ಟು ಕರೆಯೋದಿರಂಗಿಲ್ಲ. ಒಬ್ಬನಿಗೆ ಕರಿತೀವಿ ಅಂದ್ರೆ ಅವ ಜೀವಂತ ಅದಾನೆ ಅಂತ ಅದ್ರ ಲೆಕ್ಕ. ಹಂಗ ಇಲ್ಲಿ ಪ್ರಮಾತ ಅಂದ್ರೆ ಅಂತಃಕರಣ ಒಳಗದ, ಅದರದ ವೃತ್ತಿ ಹೊರಗೆ ಬರ್ತದ. ಹೊರಗೆ ಬಂದು ಅದು ಪ್ರಮಾ ಅಂತದ. ಎದರ ಮೂಲಕ ಹೊರಗೆ ಬರ್ತದ? ಪ್ರಮಾಣದ ಮೂಲಕ ಅಥವಾ ಇಂದ್ರಿಯದ ಮೂಲಕ ಬಂದು ಏನ್ ಮಾಡ್ತದ? ಆ ಒಂದು ವಿಷಯ ಅಥವಾ ಪದಾರ್ಥದ ಏನ್ ಮಾಡ್ತದ? ಆವರಣ ಭಂಗ ಮಾಡ್ತದ. ಅದು ಆವರಣ ಭಂಗ ಮಾಡ್ತಂತಂದ್ರೆ ಅಂದ್ರೆ ಬ್ಯಾಟ್ರಿ ಹಾಕಿದಂಗ ಬೆಳಕು ಹಾಕ್ತದ. ಆದ್ರೆ ಆ ವಸ್ತು ಏನದ, ಕಬ್ಬಣ ಅದೋ, ಗಾಜಿನ ಚೂರದೋ, ರತ್ನ ಅದೋ, ವೃತ್ತಿಗೆ ಗೊತ್ತಾಗಂಗಿಲ್ಲ. ವೃತ್ತಿದು ಬೆಳಕು ಹಾಕೋದಷ್ಟೇ ಅದರ ಕೆಲಸ. ಅದು ಬೆಳಕು ಹಾಕಿದ ಮೇಲೆ ಈ ಆಭಾಸ ಅಂತ ಏನದನಲ್ಲ, ನಮ್ಮ ಜೀವ ಅಂತ ಏನದನಲ್ಲ, ಜೀವ ಆ ಒಂದು ವೃತ್ತಿ ಜೊತೆಗೇ ಇರ್ತದ. ಆ ವೃತ್ತಿ ಜೊತೆಗೆ ಇದು ಬೆಳಕಾಗ್ತದ. ಜೀವ ಅಥವಾ ಆಭಾಸ ಅಂದ್ರೆ ಜೀವ ತತ್ವ ಅಂತಂದ್ರೆ ನಿಮಗೆ ಗೊತ್ತದ ಆಲ್ರೆಡಿ. ಆ ಒಂದು ಶುದ್ಧ ಬ್ರಹ್ಮನಲ್ಲಿರುವ ಪ್ರಕೃತಿಯ ರಜೋಗುಣದಲ್ಲಿ ಆ ಒಂದು ಶುದ್ಧ ಬ್ರಹ್ಮನ ಪ್ರತಿಬಿಂಬ ಅಥವಾ ಶುದ್ಧ ಬ್ರಹ್ಮನಿಗೆ ಆ ರಜೋಗುಣ ಉಪಾಧಿಯಾದಾಗ ಉಂಟಾದಂತ ಪ್ರತಿಬಿಂಬ ಪ್ಲಸ್ ಶುದ್ಧ ಬ್ರಹ್ಮ ಪ್ಲಸ್ ಆ ಒಂದು ರಜೋಗುಣ ಅಥವಾ ಅವಿದ್ಯೆ ಅಂತೇನಂತಿರಲ್ಲ, ಅದು ಜೀವ ಅಂತ ನಮ್ಮ ಒಳಗಿಂದ ಫಾರ್ಮುಲಾ. ಅದು ಆ ಜೀವ ಏನ್ ಮಾಡ್ತದ? ಅರ್ಥ ಮಾಡ್ಕೊತದ. ಅದಕ್ಕೆ ಆಭಾಸ ಆಭಾಸ ಅಂತಾರೆ. ಇದು ಏನು ಎಂತು ಅಂತೇಳಿ ಎಲ್ಲ ಗುರುತಿಸೋ ಕೆಲಸ ಆಭಾಸನ ಕೆಲಸ. ಇದು ಈ ರೀತಿ ಕೆಲಸ ಮಾಡ್ತದೆ. ಈ ಆಭಾಸ ಕೆಲಸ ಮಾಡ್ಬೇಕಾದ್ರೆ ಇಡೀ ಬ್ರಹ್ಮಾಂಡದ ತುಂಬ ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪರಮಾತ್ಮನೇ ತುಂಬಿರುವಾಗ ಈ ಒಂದು ನಮ್ಮ ವೃತ್ತಿ ಏನದಲ್ಲ, ವೃತ್ತಿ ಒಳಗೂ ಆ ಚೇತನ ಆರೂಢಾಗ್ಯದ, ಆಭಾಸನೊಳಗೂ ಆ ಚೇತನ ಆರೂಢಾಗ್ಯದ. ಮತ್ತಿನ್ನ ಒಂದೇನದ, ಅಲ್ಲಿ ಹೊರಗೆ ವಿಷಯ ಅಂದ್ರೆ ಪ್ರಮೇಯ ಅಂತ ಏನದಲ್ಲ, ನೀವು ನೋಡುವ ವಸ್ತು ಅದರೊಳಗೂ ಆ ಚೇತನ ಆರೂಢಾಗ್ಯದ. ಅದಕ್ಕೆ ಉಪಹಿತ ಚೇತನ ಉಪಹಿತ ಚೇತನ ಅಂತಾರ. ಆ ಉಪಹಿತ ಚೇತನ ಯಾವ ವಸ್ತುವನ್ನು ನೋಡ್ತೀರಿ ಆ ವಸ್ತುವಿನಲ್ಲಿರುವಂತ ಚೇತನಕ್ಕೆ ಉಪಹಿತ ಚೇತನ ಅಂತಾರ. ಆ ಒಂದು ಉಪಹಿತ ಚೇತನ ಮತ್ತ ನಮ್ಮ ವೃತ್ತಿಯೊಳಗಿರುವಂತ ಉಪಹಿತ ಚೇತನ, ಆಭಾಸನೊಳಗಿರುವಂತ ಉಪಹಿತ ಚೇತನ ಅವೆಲ್ಲ ಸಂಗಮ ಆಗಬೇಕು. ಚೇತನಗಳು ಒಂದಾದಾಗ ವೃತ್ತಿ ಒಳಗಿನ ಉಪಹಿತ ಚೇತನ, ವಿಷಯದೊಳಗಿನ ಉಪಹಿತ ಚೇತನ ಅವೆರಡು ಸೇರಿದಾಗೆ ಅಲ್ಲಿ ಬೆಳಕು ಹಾಕ್ಲಿಕ್ಕೆ ಸಾಧ್ಯ ಆಗ್ತದ, ಆವರಣ ಭಂಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಮತ್ತೆ ಈ ಒಂದು ಆಭಾಸನೊಳಗಿರುವ ಉಪಹಿತ ಚೇತನ ಮತ್ತ ಈ ಒಂದು ವಿಷಯದೊಳಗಿನ ಉಪಹಿತ ಚೇತನ ಸೇರಿದಾಗೆ ಈ ವಸ್ತು ಇದು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತ್ರಿವೇಣಿ ಸಂಗಮ ಅಂತಂದ್ರೆ ಇದೆ. ವಿಷಯ ಉಪಹಿತ ಚೇತನ ಪ್ಲಸ್ ವೃತ್ತಿ ಉಪಹಿತ ಚೇತನ ಪ್ಲಸ್ ಆಭಾಸ ಉಪಹಿತ ಚೇತನ. ಈ ಮೂರೂ ಚೇತನಗಳು ಅಲ್ಲಿ ಕಲ್ತಾಗೆ ನಿಮಗ ಅದರದ್ದು ಜ್ಞಾನ ಆಗ್ತದೆ. ಜ್ಞಾನ ಇದು ಇದೇ, ಇದಂ ಘಟಃ ಇದಂ ಪಟಃ ಅಂತ ಗೊತ್ತಾಗಬೇಕಾದ್ರೆ ಅಲ್ಲಿ ಒಂದು ತ್ರಿವೇಣಿ ಸಂಗಮ ಆಗ್ತಿರ್ತವೆ. ಆದಾಗೆ ನಮ್ಗೆ ಅದು ಜ್ಞಾನ ಆಗ್ತದೆ. ನಾವು ಈ ಸಂಗಮ ಬಿಟ್ಟಿಗೆ ಹೋಗಿ ಅಲ್ಲಿ ನದಿ ನೀರು ಸೇರಲ್ಲಿ ಅದನ್ನು ಸಂಗಮ ಅಂತೇಳಿ ಜಳಕ ಮಾಡ್ತೀವಿ. ಅಲ್ಲಿ ಜಳಕ ಮಾಡೋದಲ್ಲ, ಇಲ್ಲಿ ವೃತ್ತಿ ಉಪಹಿತ ಚೇತನ, ಆಭಾಸ ಉಪಹಿತ ಚೇತನ, ವಿಷಯ ಉಪಹಿತ ಚೇತನ ಈ ಮೂರೂ ಚೇತನಗಳು ಸಂಗಮ ಆದಲ್ಲಿ ಜ್ಞಾನ ಉಂಟಾಗ್ತದ. ಆ ಜ್ಞಾನದೊಳಗೆ ಸ್ನಾನ ಮಾಡ್ಬೇಕು ಅಂತಂದ್ರೆ ಅದ್ರೊಳಗೆ ಮುಣಗ್ಬೇಕು. ನಾವು ಬಿಟ್ಟಿಗೆ ಹೋಗಿ ಎಲ್ಲಾರ ನದಿ ನೀರಾಗ ಮುಣಿಕ್ಕೆ ನಾವು ಸಂಗಮ ಜಳಕ ಮಾಡೀವಿ ಅಂತಂದ್ರೆ ಜ್ಞಾನದ ಸ್ನಾನ ಅಂತಂದ್ರೆ ಈ ರೀತಿ ಮಾಡಬೇಕು. ಇದು ಆದ ಮೇಲೆ ಮುಂದೆ
ಇದರ 4 ರೀತಿ. ಯಾವುದರೇ ಜ್ಞಾನ ಆಗಬೇಕಾದರೆ ಅಂತಃಕರಣವು ವೃತ್ತಿ ರೂಪ ತಾಳಬೇಕು, ನೇತ್ರದ್ವಾರ ಹೊರಗೆ ಹೋಗಬೇಕು, ಘಟಾದಿ ವಿಷಯದ ಸಂಬಂಧವಾಗಬೇಕು, ಘಟದ ಆಕಾರ ತಾಳಬೇಕು, ವಿಷಯದ ಆವರಣ ಭಂಗವಾಗಬೇಕು. ವೃತ್ತಿ ಜ್ಞಾನದ ಈ ರೀತಿ ವೃತ್ತಿಯ ಜ್ಞಾನದ ಸಾಧನವಾಗಿದೆ. ಅದಕ್ಕೆ ನೀಟಾಗಿ ಒಂದ್ ಕಡೆ ಬರ್ಕೋಬೇಕು. ಏನಂದ್ರೆ ತ್ರಿವೇಣಿ ಸಂಗಮ ಆಗ್ಬೇಕು. ಯಾವುದರೇ ಒಂದು ಜ್ಞಾನ ಆಗಬೇಕಾದರೆ ಜ್ಞಾನಕ್ಕ ವೃತ್ತಿ ಉಪಹಿತ ಚೇತನ ಪ್ಲಸ್ ಆಭಾಸ ಉಪಹಿತ ಚೇತನ ಪ್ಲಸ್ ವಿಷಯ ಉಪಹಿತ ಚೇತನ. ಇದಕ್ಕೇನಂತೀವಿ? ತ್ರಿವೇಣಿ ಸಂಗಮ. ಇದು ಜ್ಞಾನದ ಸಂಗಮ, ಜ್ಞಾನದ ತ್ರಿವೇಣಿ ಸಂಗಮ. ನದಿ ನೀರಿಂದಲ್ಲ. ಮತ್ತು ನದಿ ನೀರಾಗ ಜಳಕ ಮಾಡೋದಕ್ಕೆ ಬೇಜಾರಿ ಇಟ್ಕೋಬಾರ್ದು. ಆ ಸಂಗಮದಾಗ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೊಳ್ರಿ, ಏನ್ ತೊಂದರೆ ಇಲ್ಲ. ಆದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಇದಕ್ಕೆ ಪ್ರತಿನಿತ್ಯ ತ್ರಿವೇಣಿ ಸಂಗಮ ನಡೆದೇ ಇರ್ತದೆ. ಏನೇನು ವಸ್ತುಗಳು ಗುರುತಿಸ್ತೀರಿ ಆವಾಗ ಇವೆಲ್ಲ ಜ್ಞಾನ ಆಕ್ಕೋತ ಇರ್ತದೆ. ಲೌಕಿಕ ವಸ್ತುಗಳ ಜ್ಞಾನ ಮಾಡ್ಕೊಂಡ್ರೆ ಸಂಸಾರಿಗಳಾಗ್ತೀವಿ. ಆಧ್ಯಾತ್ಮಿಕ ವಸ್ತುಗಳ ಜ್ಞಾನ ಮಾಡ್ಕೊಂಡೆವು ಅಂತಂದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಅದು ಚಾಯ್ಸ್ ನಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಬುದ್ಧಿಶಕ್ತಿ, ಮನೋಬಲ, ಮಾನಸಿಕ ಶಕ್ತಿ, ಮತ್ತೆ ಚಿತ್ತದ ಶಕ್ತಿ, ಅಹಂಕಾರದ ಶಕ್ತಿ, ಅವು ಯಾವ ಕಡೆ ನೀವು ಟರ್ನ್ ಮಾಡಿಸ್ತೀರಿ, ಯಾವ ರೀತಿ ಅದನ್ನು ಬಳಸ್ಕೋತೀರಿ, ಅದರ ಪ್ರಕಾರ ಅದರ ಫಲ ಪಡಿತಿರ್ತೀವಿ. ಈಗೇನಪ್ಪಾ ಅಂದ್ರೆ ಆ ವೃತ್ತಿಗಳ 4 ಪ್ರಕಾರಗಳು ಅಂದ್ರೆ 1ನೇ ಪ್ರಕಾರ ಏನಪ್ಪ? 1ನೇ ಪ್ರಕಾರ ಅಂದ್ರೆ ಅದಕ್ಕೆ ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪವನ್ನ ನಿಶ್ಚಯ ಮಾಡುವಂತ ವೃತ್ತಿಯು ಅದಕ್ಕೇನಂತಾರೆ? ಬುದ್ಧಿ ಅಂತಾರೆ. ಸಂಕಲ್ಪ ವಿಕಲ್ಪ ರೂಪ ವೃತ್ತಿಯನ್ನ ಮನಸ್ಸು ಎನ್ನುತ್ತಾರೆ. ಏನೇನಿದು? ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪವನ್ನ ನಿಶ್ಚಯ ಮಾಡುವಂತ ವೃತ್ತಿಯನ್ನು ಬುದ್ಧಿ ಎಂದು ಹೇಳಲ್ಪಡುತ್ತದೆ. ಸಂಕಲ್ಪ ವಿಕಲ್ಪ ರೂಪ ವೃತ್ತಿಯನ್ನು ಮನಸ್ಸು ಎಂದು ಹೇಳಲ್ಪಡುತ್ತದೆ. ಹೋಗಬೇಕೋ ಹೋಗಬಾರದೋ ಇದಕ್ಕೇನು? ದ್ವಿಕೋಟಿ ಜ್ಞಾನಂ ಮನಂ. ಚಿಂತಾವೃತ್ತಿಯು ಚಿತ್ತವೆನ್ನಲ್ಪಡುತ್ತದೆ. ಚಿತ್ತದಲ್ಲಿ ನಾವು ಅನುಭವಿಸಿದ ವಿಷಯಗಳ ಸೂಕ್ಷ್ಮ ರೂಪದ ವಾಸನೆಗಳು ಇರುತ್ತವೆ. ಮತ್ತು ಅಹಂ ಎಂಬುವ ಅಭಿಮಾನದ ರೂಪ ವೃತ್ತಿಯು ಅಹಂಕಾರ ಎಂದು ಹೇಳಲ್ಪಡುತ್ತದೆ. ನಾನು ನೋಡಿದೆ, ನಾನು ಓದೆ ಅಂತ ಈ ರೀತಿ. ಅದಕ್ಕೀಗ 1 by 1 ಏನಪ್ಪ? ಸಂಕಲ್ಪ ವಿಕಲ್ಪ ಅಂತ ಇದು 1ನೇ ಲಿಸ್ಟ್ನಾಗ ತಗೋಬೇಕು. ಮತ್ತೆ ಆಸಕ್ತಿ ಅನ್ನೋದನ್ನು ಒಂದು ಸೇರಿಸ್ಕೋಬೇಕು. 4 ಅಲ್ಲ 5 ಪದಾರ್ಥ ಅದಾವ. ಆಸಕ್ತಿ ಅಥವಾ ಜ್ಞಾತೃ ಅಂತ ಇದು ಆಸಕ್ತಿ ಅಥವಾ ಜ್ಞಾತೃ ಇದು ಬಹಳ ಇಂಪಾರ್ಟೆಂಟ್. ಇದು ಸಿದ್ದೇಶ್ವರ ಸ್ವಾಮೀಜಿ ಅವರು ಮತ್ತೆ ಅವರ ಗುರುಗಳು ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಈ ಶಬ್ದವನ್ನ ಶಾಸ್ತ್ರದಾಗ ಸೇರಿಸ್ಯಾರ. ಪಂಚ ಅಂತಃಕರಣಗಳು ಅಂತ ಮಾಡ್ಯಾರ. ಈ ಅಂತಃಕರಣಗಳು 5 ಅಂತ ಕೆಲವೊಬ್ರು ಅಂತಾರ, 3 ಅಂತ ಕೆಲವೊಬ್ರು ಅಂತಾರ, 4 ಅಂತ ಕೆಲವೊಬ್ರು ಅಂತಾರ, 2 ಅಂತ ಕೆಲವೊಬ್ರು ಅಂತಾರ. ಅವು ಎಷ್ಟ್ಯಾಕೆ ಅನ್ನಲ್ರಕ್ಕ, ಹೆಂಗ್ಯಾಕೆ ಅನ್ನಲ್ರಕ್ಕ ನಾವು ಡೀಟೇಲ್ ಆಗಿ ತಿಳ್ಕೊಂಡು ಯಾರು ಏನಂತಾರ ಅವ್ರವ್ರ ವಿವರಣೆಗೆ ಅವ್ರಿಗೆ ಬಿಟ್ಟದ್ದು. ಯಾವುದೇ ಆಗಲಿ ಫಸ್ಟ್ ಆಫ್ ಆಲ್ ಏನೇ ಕೆಲಸ ಮಾಡಬೇಕು ಅಂತಂದ್ರೆ ಆಸಕ್ತಿ ಇರಬೇಕು. ಆಸಕ್ತಿನೇ ಇಲ್ಲ ಅಂತಂದ್ರೆ ಮುಂದಿನ ಕೆಲಸ ಏನೂ ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಆಸಕ್ತಿ ಏನಂತಾರಪ್ಪ ಅಂದ್ರೆ ಜ್ಞಾತೃ ಅಂತಾರ. ಆ ಜ್ಞಾತೃ ಜ್ಞಾನ ಜ್ಞೇಯ ಅನ್ನ ತ್ರಿಪುಟಿ ಒಳಗಿನ ಜ್ಞಾತೃದ ಅರ್ಥ ಬೇರೆ, ಈ ಜ್ಞಾತೃದ ಅರ್ಥ ಬೇರೆ.
ಆ ಜ್ಞಾನ ಜ್ಞೇಯ ಜ್ಞಾತೃದೊಳಗಿಂದು ತ್ರಿಪುಟಿ ಒಳಗಿಂದು ಜ್ಞೇಯ ಅಂದ್ರೆ ಏನನ್ನ ಅರ್ಥ ಮಾಡ್ಕೋಬೇಕಂತ ಮಾಡಿರಿ, ಏನ್ ತಿಳ್ಕೊಬೇಕಂತೀರಿ ಅದು ಜ್ಞೇಯ, ಏನು ತಿಳ್ಕೊಂಡಿರಿ ಅದು ಜ್ಞಾನ, ಯಾರು ತಿಳ್ಕೊತಾರ ಅವರು ಜ್ಞಾತೃಗಳು ಅಂತೇಳಿ ಅಲ್ಲಿ ಗೊತ್ತಾಯ್ತು. ಇಲ್ಲಿ ಏನಪ್ಪ, ಇಲ್ಲಿ ಜ್ಞಾತೃ ಅಂತಂದ್ರ ಇದಕ್ಕ ಆಸಕ್ತಿ ಅಂತ, ಕ್ಯೂರಿಯಾಸಿಟಿ, ಇದು ಏನು ಅಂತ ತಿಳ್ಕೋಬೇಕು ಅನ್ನೋದು ಬಹಳ ಮುಖ್ಯ. ತಿಳ್ಕೋಬೇಕು ಅನ್ನೋಂಥ ಆಸಕ್ತಿನೇ ಇರಲಿಲ್ಲ ಅಂತಂದ್ರ ಅವ್ರಿಗೆ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಫಸ್ಟ್ ಬೇಕಾಗಿರೋದೇ ಆಸಕ್ತಿ. ಇದಕ್ಕ ಅಂತಃಕರಣನೇ ಆಸಕ್ತಿ ವಹಿಸಿದಾಗ ಏನಾಗ್ತದ, ಅಂತಃಕರಣ ಆಸಕ್ತಿ ವಹಿಸಿದಾಗ ಅದಕ್ಕೆ ಜ್ಞಾತೃ ಅಂತಾರೆ. ಅಂತಃಕರಣ ಆಸಕ್ತಿ ವಹಿಸಿದಾಗ ಅದಕ್ಕೆ ಜ್ಞಾತೃ ಅಂತಾರ. ಮತ್ತೆ ಆ ಒಂದು ಎದರ ಬಗ್ಗೆ ಆಸಕ್ತಿ, ಅದು ಲೌಕಿಕ ಪದಾರ್ಥಗಳಿರ್ಬೋದು, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿರ್ಬೋದು, ಅಥವಾ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗಗಳನ್ನ ಮಾಡಿ ಮೋಕ್ಷ ಸಾಧನೆ ಮಾಡೋದು. ಅವು ಏನು ಧರ್ಮ ಅರ್ಥ ಕಾಮ ಅಂತೇನದವಲ್ಲ, ಅವು ಮೂರು ಬೇರೆ ಏನೂ ಅಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಅವು ಮೂರು ಯೋಗಗಳಿಗೆ ಅತ್ಯಂತ ಕೆಳಮಟ್ಟದ ಜೀವಿಗಳು ಏನು ತಿಳಿಯಂಗಿಲ್ಲಲ್ಲ ಅಂಥವ್ರಿಗೆ ಆ ಶಬ್ದಗಳನ್ನು ಬಳಸ್ಯಾರವ್ರು. ಯಾವ ಶಬ್ದ? ಧರ್ಮ ಅರ್ಥ ಕಾಮ ಅಂತೇಳಿ. ಧರ್ಮ ಅರ್ಥ ಕಾಮ ಅಂದ್ರು ಒಂದೇ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಂದ್ರು ಒಂದೇ. ಈ ಮೂರು ಯೋಗಗಳನ್ನ ಯಾರು ಮಾಡ್ತಾರ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಮೂರು ಯೋಗಗಳು ನಡಿಬೇಕು, ಒಂದಾದ್ಮೇಲೆ ಒಂದರಂಗಲ್ಲ, ನಿರಂತರವಾಗಿ ನಡಿಬೇಕು, ಅಟ್ ಎ ಟೈಮ್ ನಡಿಬೇಕು. ಅವುದ್ರೊಳಗ ಒಂದು ಈಗ ಒಂದು ಆಮೇಲೆ ಅಂತಿಲ್ಲ. ಕರ್ಮಯೋಗ, ಧ್ಯಾನಯೋಗ, ಜ್ಞಾನಯೋಗ. ಕರ್ಮಯೋಗದ ಬೆಳೆ ಬೆಳಿಬೇಕಾದ್ರ, ಕರ್ಮಯೋಗದ ಬೆಳೆ ಬೆಳಿಬೇಕಾದ್ರ ಯೋಗ ಸುಮ್ಮನೆ ಮಾಡ್ತಾನೇನು, ಮೋಕ್ಷದ ಬಗ್ಗೆ ಅವನಿಗೊಂದು ಪರಿಜ್ಞಾನ ಎನ್ನುವ ಬೀಜ. ಮೋಕ್ಷ ಅಂದ್ರೆ ಏನು, ಒಂದು ಹೆಜ್ಜೆ ಒಂದು ಸಾಧನೆಯಲ್ಲಿ ಇಡಬೇಕಾದ್ರೆ ಮೊದಲ ಆ ಗುರಿಯ ಬಗ್ಗೆ ಸರಿಯಾದ ಜ್ಞಾನ ಇದ್ದವನು ಆ ಕೆಲಸ ಮಾಡ್ತಾನ. ಯಾರು? ಮೋಕ್ಷದ ಪರಿಕಲ್ಪನೆಯೇ ಬೀಜ, ಕರ್ಮ ಯೋಗವೇ ಬೆಳೆ. ಕರ್ಮದಿಂದ ಮೋಕ್ಷ ಆಗಂಗಿಲ್ಲ, ಆದ್ರೂ ಮೋಕ್ಷದ ಪರಿಕಲ್ಪನೆ ಇಟ್ಕೊಂಡು ಆತ ಕರ್ಮಯೋಗ ಮಾಡ್ತಾನ. ಕರ್ಮಯೋಗ ಮಾಡೋದ್ರಿಂದ ಮೋಕ್ಷ ಆಗಂಗಿಲ್ಲ, ಕರ್ಮಯೋಗ ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದ. ಮೋಕ್ಷ ಅಂದರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಏನಾಗ್ತದಪ್ಪ ಅಂದ್ರೆ ಬರ್ತಾ ಇರೋ ಆನಂದ ಬರ್ತಾನೆ ಇರಬೇಕು, ಹೋಗ್ತಾ ಇರೋ ದುಃಖ ಹೋಗ್ತಾನೆ ಇರಬೇಕು. ಅಕಸ್ಮಾತ್ ದುಃಖ ಏನಾದ್ರೂ ಇತ್ತಂತಂದ್ರೆ ಅದು ಸವೆದು ಸಣ್ಣಾಗಿ ಹೋಗ್ತಾ ಇರಬೇಕು. ಆನಂದ ಹೆಚ್ಚಾಗಿ ತನ್ನೊಳಗೆ ಹೆಚ್ಚಾಗಿ ಇತರರೊಳಗೂ ಹೆಚ್ಚು ಮಾಡಿ ಮನೆಗಳಲ್ಲಿ ಮನಗಳಲ್ಲಿ ಇಡೀ ವಿಶ್ವ ತುಂಬ ಆನಂದ ತುಂಬಂತ ಕೆಲಸ ಮಾಡಬೇಕು. ಅಂಥದ್ದು ಮೋಕ್ಷ ಮೋಕ್ಷ ಮೋಕ್ಷ. ಈಗ ನರೇಂದ್ರ ಮೋದಿಗೆ ಏನು ಹುಚ್ಚು, ಇಡೀ ವಿಶ್ವ ಆನಂದವಾಗಿರ್ಲಿ ಅಂತ, ಎಲ್ಲರಿಗೂ ಕ್ಷೇಮ ಬಯಸಂತ ಜೀವ. ಈಗ ಸದ್ಯ ಕಣ್ಣೆದ್ರ ಕಾಣಂತ ಜೀವ. ಎಲ್ಲರೂ ಆರಾಮಿರ್ಲಿ, ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಈ ರೀತಿ ಒಂದು ಸಾಮರ್ಥ್ಯ ಬೆಳೆಸ್ಕೋಬೇಕು. ಆ ಮೋಕ್ಷದ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಕರ್ಮಯೋಗ ಮಾಡಬೇಕು. ಕರ್ಮಯೋಗ ಮಾಡೋದ್ರಿಂದ ನಿರ್ಮಲ ಚಿತ್ತ ಸಾಧನೆ ಆಗ್ತದ. ಮತ್ತೆ ಕರ್ಮದ ಬೀಜ ಏನಾಗಬೇಕು, ಕರ್ಮಯೋಗದ ಗಿಡ ಆದ್ಮೇಲೆ ಆ ಗಿಡದಾಗ ಏನು ಬೀಜ ಬರ್ತದ, ಆ ಬೀಜದಿಂದ ಮುಂದೆ ಧ್ಯಾನ ಯೋಗದ ಫಲ ಪಡ್ಕೊಳಕ ಆ ಬೀಜ ನಮ್ಮ ಹೃದಯದೊಳಗೆ ಬಿತ್ತಬೇಕು.
ಕರ್ಮಯೋಗದ ಬೀಜ ನಮ್ಮ ಮೈ ಕೈಗಳಲ್ಲಿ, ನಮ್ಮ ಸ್ಥೂಲ ಶರೀರದಲ್ಲಿ ಕರ್ಮಯೋಗದ ಬೀಜ ಬಿತ್ತಬೇಕು. ಮತ್ತೇನ್ ಮಾಡಬೇಕು? ಮನಸ್ಸಿನೊಳಗ, ಹೃದಯದೊಳಗ ಧ್ಯಾನ ಯೋಗದ ಬೀಜ ಬಿತ್ತಿ ಆ ಕರ್ಮಯೋಗದ ಬೀಜವೇ ಧ್ಯಾನ ಯೋಗದ ಫಲ. ಅಂತಃಕರಣದೊಳಗೆ ಧ್ಯಾನ ಯೋಗ ಅದನ್ನು ಮಾಡಬೇಕು. ಆ ಧ್ಯಾನ ಯೋಗ ಮಾಡಿದ ಮೇಲೆ ಧ್ಯಾನ ಯೋಗದ ಬೆಳೆ ಚೆನ್ನಾಗಿ ಬೆಳೆದ್ರೆ ಆ ಧ್ಯಾನದ ಬೀಜ, ಆ ಧ್ಯಾನದಿಂದ ಮೋಕ್ಷ ಆಗಂಗಿಲ್ಲ. ಧ್ಯಾನದಿಂದ ಏನಾಗ್ತದೆ ಅಂದ್ರೆ ಕಾನ್ಸಂಟ್ರೇಷನ್, ನಿರ್ಮಲ ಚಿತ್ತ. ಕರ್ಮದಿಂದ ಆದ್ರೆ ನಿಶ್ಚಲ ಚಿತ್ತ. ಈ ಒಂದು ಧ್ಯಾನ ಯೋಗದಿಂದ ಆಗ್ತದೆ. ಇವೆರಡು ಅತ್ಯವಶ್ಯಕ ಅದಾವ. ನಿರ್ಮಲ ಮತ್ತು ನಿಶ್ಚಲವಾಗಿರೋದು ನಮ್ಮ ಚಿತ್ತದಲ್ಲಿ, ನಿರ್ಮಲ ಮತ್ತು ನಿಶ್ಚಲವಾಗಿರೋದು ಕಂಪಲ್ಸರಿ ಬೇಕು. ಹಿಂಗಾಗಿ ಕರ್ಮದಿಂದ ನಿರ್ಮಲ ಆಗ್ತೀವಿ, ಧ್ಯಾನದಿಂದ ನಿಶ್ಚಲ ಆಗ್ತೀವಿ. ಅಲ್ಲಾಡ್ತಾ ಇದ್ರೂ ನಮ್ಮ ಪ್ರತಿಬಿಂಬ ನೀರೊಳಗೆ ಕಾಣಂಗಿಲ್ಲ. ರಾಡಿ ಇದ್ರೂ ನಮ್ಮ ಪ್ರತಿಬಿಂಬ ನೀರೊಳಗೆ ಕಾಣಂಗಿಲ್ಲ. ಆ ನೀರು ಸ್ವಚ್ಛ ಇರಬೇಕು, ಅಳ್ಳಾಡ್ಲಾರ್ದಂಗಿರ್ಬೇಕು. ಹಾಂಗಿದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆಗೆ ಏನ್ ಬೇಕು? ಕರ್ಮಯೋಗ, ಧ್ಯಾನ ಯೋಗ ಬೇಕು. ಕೆಲವೊಬ್ಬರು ಬರೇ ಕರ್ಮಯೋಗ ಮಾಡ್ತಾರ, ಕೆಲವೊಬ್ಬರು ಬರೇ ಧ್ಯಾನ ಯೋಗ ಮಾಡ್ತಾರ, ಕೆಲವೊಬ್ಬರು ಬರೇ ಜ್ಞಾನ ಯೋಗ ಮಾಡ್ತಾರ. ಅದು ಅಲ್ಲದು, ಎಲ್ಲ ಮಾಡ್ಬೇಕು. ಮೋಕ್ಷದ ಪರಿಕಲ್ಪನೆ ಚೆನ್ನಾಗಿ ತಿಳ್ಕೊಂಡು ಆ ಮೋಕ್ಷದ ಪರಿಕಲ್ಪನೆಯೇ ಕರ್ಮಯೋಗದ ಮರಕ್ಕೆ ಬೀಜ. ಬರೇ ಕರ್ಮಯೋಗದ ಮರ ಬೆಳೆಸಿದ್ರೆ ಉಪಯೋಗ ಇಲ್ಲ. ಕರ್ಮಯೋಗದ ಬೀಜ ತಗೊಂಡು ಧ್ಯಾನ ಯೋಗದ ಮರ ಬೆಳೆಸ್ಕೋಬೇಕು. ಧ್ಯಾನ ಯೋಗದ ಮರದ ಬೀಜ ತಗೊಂಡು ಮುಂದೆ ಜ್ಞಾನ ಯೋಗದ ಮರ ಬೆಳೆಸ್ಕೋಬೇಕು. ಜ್ಞಾನ ಯೋಗದ ಮರ ಬೆಳೆಸಿ ಎಲ್ಲಾ ಶಾಸ್ತ್ರಗಳು ತಲೆಗೆ ಹೊತ್ಕೊಂಡು ಕೂತ್ರ ನಮ್ ಗುರುಗಳು ಹೇಳ್ತಾರೆ, ಅವ್ರಿಗೆ ತಿಪ್ಪೆ ರುದ್ರ ಸ್ವಾಮಿಗಳು ಅಂತಾರೆ. ಅವ್ರಿಗೆ ಎಲ್ಲ ತಿಪ್ಪಿ ತಲೆಗೆ ಹಾಕೊಂಡು ಶಾಸ್ತ್ರಜ್ಞಾನ ಬಿಸಾಕಬೇಕು. ವಿಚಾರ ಸಾಗರ ಪಾಠ ಹೇಳೋರು, ಬುಕ್ ಬರೆದವರು ಅವ್ರೇನು ತಮ್ಮ ಅನುಭವ ಬರೆದಿಟ್ಟು ಹೋಗ್ಯಾರ. ಆದ್ರೆ ನಾವು ಅನುಭವ ಮಾಡ್ಕೊಳಕ್ ಅವ್ರದ್ದೇನು ತಪ್ಪಿಲ್ಲ. ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕಾದ್ರೆ ಆ ಶಾಸ್ತ್ರದ ಒಂದು ಜ್ಞಾನ ಯೋಗದ ಬೀಜದಿಂದ ನಾವು ಮುಂದೆ ಮೋಕ್ಷದ ಆನಂದ ಹೊಂದಬೇಕು. ಅವೆಲ್ಲ ದಾಟಿ ಹೋದಾಗೆ ಮೋಕ್ಷದ ಆನಂದ ಆಗ್ತದೆ. ಆ ಒಂದು ವಿಚಾರ ಸಾಗರ ಅಂತೇಳಿ ತಲೆಗೆ ಹೊತ್ಕೊಂಡು ಕೂತು, ನಿಶ್ಚಲ್ ದಾಸ್ ಅಂತೇಳಿ ತಲೆಗೆ ಹೊತ್ಕೊಂಡು ಕೂತು, ನಿಜಗುಣ ಸಾಹಿತ್ಯ 6 ಶಾಸ್ತ್ರ ಬಲ್ಲವರು, ಬಹಳ ಶಾಣ್ಯರು, ಬಹಳ ಚಲೋ ಹೇಳ್ತಾರ, ಬಹಳ ಚಲೋ ಕೇಳ್ತಾರ, ಬಹಳ ಮಂದಿ ಕುಂತು ಕೇಳ್ತಾರ. ಇವೆಲ್ಲ ಕೆಲ್ಸಕ್ಕೆ ಬರಲಾರ್ದು ಎಷ್ಟು ಆನಂದ ಹೊಂದ್ಯಾರ, ಎಷ್ಟು ದುಃಖ ನಿವೃತ್ತಿ ಮಾಡ್ಕೊಂಡಾರ, ಆ ಮೋಕ್ಷದಲ್ಲಿ ಎಷ್ಟೊತ್ತು ನಿಲ್ತಾರ, ಮೋಕ್ಷದ ಸ್ಥಿತಿಯೊಳಗೆ ಎಷ್ಟೊತ್ತು ಅದೇ ಸತ್ಯದ ನಿಜದ ನಿಲುವನ್ನರಿದು ಆ ನಿಜದಲ್ಲಿ ಎಷ್ಟೊತ್ತು ನಿಂತಾರ. ಅದು ಬಹಳ ಮುಖ್ಯ ಅದ. ಅಂತ ಒಂದು ಸಾಧನೆಗೆ ಈ ರೀತಿಯಾದಂತ ಕೆಲಸ ಮಾಡಬೇಕು. ಇದಕ್ಕ ಮೊದಲು ನಾವೇನ್ ಮಾಡಬೇಕು? ಆಸಕ್ತಿ ಬೇಕು. ಆಸಕ್ತಿ. ಅದಕ್ಕೆ ಆಸಕ್ತಿ ರೂಪ ವೃತ್ತಿಯನ್ನ ಜ್ಞಾತೃ ಎನ್ನುತ್ತಾರೆ. ನಿಮ್ಮಲ್ಲಿ ಪೆನ್ನು ಕಾಪಿ ಇದ್ರೆ ಬರ್ಕೊಳ್ರಿ. ಆಸಕ್ತಿ ರೂಪ ವೃತ್ತಿಯನ್ನ ಅಂತಃಕರಣದ ಆಸಕ್ತಿ ರೂಪ ವೃತ್ತಿ. ಅಂತಃಕರಣದ ಒಂದೇ ಅಂತಃಕರಣ, ಅದು ಯಾವಾಗ ಆಸಕ್ತಿ ತಾಳ್ತದ ಅದಕ್ಕೇನಂತಾರ? ಅಂತಃಕರಣದ ಆಸಕ್ತಿ ರೂಪ ವೃತ್ತಿಯನ್ನು ಜ್ಞಾತೃ ಎನ್ನುತ್ತಾರೆ. ಇದು ಪಾಯಿಂಟ್ ನಂಬರ್ 1. ವಿಚಾರ ಸಾಗರದಾಗ ಇಲ್ಲ, ಆದ್ರೂ ನಾವು ಸೇರಿಸ್ಲಿಕ್ಕತ್ತೀವಿ. ಏನ್ ಅದ್ರಾಗ ಇದ್ದಂತದೇ ಓದ್ಬೇಕತ್ತೇನ್ ಬಾಂಡ್ ಬರ್ದು ಕೊಟ್ಟಿವೇನು? ಅಂತಃಕರಣದ ಆಸಕ್ತಿ ರೂಪ ವೃತ್ತಿಯನ್ನ ಜ್ಞಾತೃ ಎನ್ನುತ್ತಾರೆ. ನೆಕ್ಸ್ಟ್ ಎರಡನೇದು ಏನ್ ಮಾಡ್ರಿ? ಇದು ಆಸಕ್ತಿ 1, ಸೀರಿಯಲ್ ನಂಬರ್ 1. ಆಸಕ್ತಿ ಫಸ್ಟ್ ಆಸಕ್ತಿ ಬೇಕು. ಆಮೇಲೆ ಎರಡನೇದು ಸಂಕಲ್ಪ ವಿಕಲ್ಪ ವೃತ್ತಿಯನ್ನ ಮನಸ್ಸು ಎಂದು ಹೇಳಲ್ಪಡುತ್ತದೆ. ಇದಕ್ಕೇನು
ಸಂಕಲ್ಪ ವಿಕಲ್ಪ. ಅಂತಃಕರಣ ನಿಸ್ತರಂಗ, ಅಂತಃಕರಣ ನಿಸ್ತರಂಗ ಸರೋವರ ಇದ್ದಂಗ ಇರ್ತದ. ಅದ್ರೊಳಗ ಒಳಗಿನಿಂದ ಆಲೋಚನೆಗಳು ಬರ್ತಾವ ಕೆಲವೊಂದ್ಸಾರಿ ಹೊರಗಿನಿಂದ ವಿಷಯಗಳು ಬರ್ತಾವ. ಆವಾಗ ಅದೇನಾಗ್ತದ, ತರಂಗಗಳು ಎದ್ದು ಬಿಡ್ತಾವ. ಅದಕ್ಕೇನಂತಾರ, ಪರಿಣಾಮ ಅಂತಾರ. ಆ ಪರಿಣಾಮದಿಂದ ವೃತ್ತಿ ಹೊರಗೆ ಬಂದು ಅದು ಆಸಕ್ತಿ ವಹಿಸ್ತದ. ಅದ್ರೊಳಗೆ ಫಸ್ಟ್ ಏನು ಅಂತ ಆಸಕ್ತಿ ವಹಿಸಿದ ಮೇಲೆ ಒಂದು ತರಂಗ ಅದರ ಸರಿ ಒಂದೇ ಸಲಕ್ಕ 2-3 ಬಂದು ಅಂತಂದ್ರ ಅವಾಗ ಏನಾಗ್ತದ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಮಾಡಬೇಕು ಮಾಡಬಾರ್ದು, ತಿನ್ನಬೇಕು ತಿನ್ನಬಾರ್ದು, ಕೇಳಬೇಕು ಕೇಳಬಾರ್ದು ಅಂತೇಳಿ ಸಂಕಲ್ಪ ವಿಕಲ್ಪ ರೂಪ ವೃತ್ತಿ ತಯಾರಾಗಿಬಿಡ್ತವೆ. ಈ ಸಂಕಲ್ಪ ವಿಕಲ್ಪ ವೃತ್ತಿ ಇರ್ಲಾರ್ದೆ ಹಂಗೆ ಏನ್ ಬಂದದ್ದು ಹಂಗೆ ಮಾಡ್ಕೊತ ಆದ್ರೆ ಅವ್ರಿಗೆ ಏನಂತಾರ, ಮೂಢ ವೃತ್ತಿ ಅಂತಾರ. ಮೂಢ ವಿಚಾರ ಮಾಡ್ಲಾರ್ದೆ ಸುಮ್ಮನೆ ಹಂಗೆ ಕೈ ಸಿಕ್ಕದ್ದು ಯಾರ ಏನಾರ ಕೊಟ್ರ ತಿನ್ನೋದು, ಎಲ್ಲಿಗಾರ ಕರೆದ್ರೆ ಹೋಗೋದು, ಅವ್ರಿಗೆಲ್ಲ ವಿಚಾರ ಮಾಡ್ಲಾರ್ದೆ ಸಂಕಲ್ಪ ಇಲ್ಲ ವಿಕಲ್ಪ ಇಲ್ಲ. ಇದು ಬಹಳ ಮುಖ್ಯದ. ಮನಸ್ಸಿನಾಗ ಸಂಕಲ್ಪ ವಿಕಲ್ಪ ಒಂದು ಕ್ಷಣ ವಿಚಾರ ಮಾಡಿ ಮುಂದುವರಿಬೇಕು. ವಿಚಾರ ಮಾಡ್ಲಾರ್ದೆ ಯಾರ ಕರಿನ ಹೋಗೋದು, ಏನಾರ ಕೊಟ್ರ ತಿನ್ನೋದು, ಮತ್ತ ಏನೇ ಹೆಂಗ್ ಹಂಗ ಹೋಗ್ಬಿಡ್ತಾರಲ್ಲ, ಅದಕ್ಕೇನಂತಾರ ಮೂಢ ಅಂತಾರ. ಇವೆಲ್ಲ ಬಹಳಷ್ಟು ತರ ಇರ್ತಾವ, ಎಷ್ಟು ಹೇಳಿದ್ರು ಕಡಿಮೆ. ಈಗೇನಾಯ್ತು, ಸಂಕಲ್ಪ ವಿಕಲ್ಪ ಅಂತಂದ್ರೆ ಮಾಡ್ಬೇಕೋ ಮಾಡಬಾರ್ದು, ಹೋಗ್ಬೇಕೋ ಹೋಗಬಾರ್ದು. ಇದಕ್ಕೇನಂತಾರ ದ್ವಿಕೋಟಿ ಜ್ಞಾನಂ. ಕೋಟಿ ಅಂದ್ರೆ ಶ್ರೇಷ್ಠ, ಅದನ್ನು ಮುಖ್ಯ ಅದ ಇದನ್ನು ಮುಖ್ಯ ಅದ. ಯಾವ್ದು ಮಾಡ್ಲಿ ಅಂತ ತಿಳಿಲಾರ್ದಂಗ ಆಗಿ ಕುಂದ್ರದು. ಒಂದು ಮುಖ್ಯ ಇನ್ನ ಒಂದು ಅಮುಖ್ಯ ಅನ್ಸಿದ್ರೆ ತಾನೇ ಅಮುಖ್ಯ ಇದ್ದದ್ದು ಬಿಟ್ಟು ಮುಖ್ಯ ಅಂತ ಮಾಡ್ತಾನೆ. ಆದ್ರೆ ಅವ್ರವ್ರ ಜ್ಞಾನಕ್ಕೆ ತಕ್ಕಂತೆ ಪ್ರಯಾರಿಟಿ ಕೊಡ್ಬೇಕಾಗ್ತದೆ. ಸಿನಿಮಾ ಚಟ ಇದ್ದವರು ಸಿನಿಮಾಕ್ಕೆ ಹೋಗೋದೇ ಮುಖ್ಯ, ಪ್ರವಚನದ ಒಂದು ಹವ್ಯಾಸ ಇದ್ದವರು ಪ್ರವಚನಕ್ಕೆ ಬರೋದೇ ಮುಖ್ಯ. ಅವೆರಡು ಒಬ್ಬನ ಬಲ್ಲೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಹಿಂಗೆ ಇರ್ತದ ಅಂತ ಹೇಳಕ್ ಆಗಂಗಿಲ್ಲ. ಅವನಿಗೆ ಅಂತ ಸಂಸ್ಕಾರ ಸಿಕ್ಕಿರ್ತದ, ಅಂತ ನಿರ್ಧಾರ ತಗೋತಾನ. ಇದಕ್ಕೇನಂತಾರ ದ್ವಿಕೋಟಿ ಮನಂ ಜ್ಞಾನಂ. ಅದಕ್ಕೆ ಸಂಕಲ್ಪ ವಿಕಲ್ಪ ವೃತ್ತಿಯನ್ನು ಏನಂತಾರ ಮನಸ್ಸು ಎಂದು ಹೇಳಲ್ಪಡುತ್ತದೆ. ಉದಾಹರಣೆಗೆ ಹೋಗಬೇಕು ಹೋಗಬಾರದು, ಅದರಂಗ ಮುಂದೆ ಏನೆಲ್ಲ ಬರ್ಕೊತ ಹೋಗ್ಬೇಕು. ಕೇಳಬೇಕು ಕೇಳಬಾರದು, ತಿನ್ನಬೇಕು ತಿನ್ನಬಾರದು. ಮುಂದೇನಾಯ್ತು, ಮೂರನೇದ್ದು ಪದಾರ್ಥಗಳ ಶ್ರೇಷ್ಠ ಕನಿಷ್ಠ. ಪದಾರ್ಥ ಇರ್ಬೋದು, ವಿಚಾರ ಇರ್ಬೋದು, ಏನಾದ್ರೂ ಇರ್ಬೋದು. ಅದರೊಳಗಿಂದು ಕ್ವಾಲಿಟಿ, ಅದು ಯಾವುದು ಸತ್ಯ ಮಿಥ್ಯ ಶ್ರೇಷ್ಠ ಕನಿಷ್ಠ ಅಂಥೇಳಿ ಅದನ್ನ ನಿರ್ಧಾರ ಮಾಡೋದು. ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು, ಇದು ಆದ್ರೆ ಶ್ರೇಷ್ಠ, ಇದು ಆದ್ರೆ ಕನಿಷ್ಠ ಅಂತೇಳಿ ನಿರ್ಧಾರ ಮಾಡುವಂತ ಒಂದು ವೃತ್ತಿ ಏನದಲ್ಲ, ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪವನ್ನ ಸರಿ ತಪ್ಪು ಅಂತೇಳಿ ಏನ್ ಬರ್ತಾವಲ್ಲ, ಅದು ನಿರ್ಧಾರ ಏನ್ ತಗೋತೀರಿ ಅದಕ್ಕೇನಂತಾರ ಬುದ್ಧಿ ಅಂತಾರ. ಹೀಗಾಗಿ ಇದಕ್ಕ ನಿಶ್ಚಯನೂ ಅಂತಾರ. ನಿಶ್ಚಯ ಅಂದ್ರು ಒಂದೇ, ಬುದ್ಧಿ ಅಂದ್ರು ಒಂದೇ. ಅದ್ರ ಕೆಲಸ ಏನು, ತಪ್ಪು ಸರಿ ಶ್ರೇಷ್ಠ ಕನಿಷ್ಠ ಆತ್ಮ ಅನಾತ್ಮ ಮತ್ತೇನಂತೀರಲ್ಲ, ಪ್ಲಸ್ ಮೈನಸ್ ನೆಗೆಟಿವ್ ಪಾಸಿಟಿವ್, ಇದೆಲ್ಲ ಬುದ್ಧಿ ಕೆಲಸ. ನೆಕ್ಸ್ಟ್ ನಾಲ್ಕನೇದ್ದೇನಂತಂದ್ರ, ನೀವು ಏನು ಬುದ್ಧಿ ಯೂಸ್ ಮಾಡಿ ಇಂದ್ರಿಯಗಳ ಮೂಲಕ ಜಗತ್ತಿನ ವಿಷಯಗಳನ್ನ ಏನ್ ಭೋಗಿಸ್ತೀರಿ ಅದ್ರದ್ದು ಏನ್ ಮಾಡ್ತದ, ಚಿಂತೆ ಅಂತಂದ್ರೆ ಏನದ, ಅದು ನಿಮ್ಮೊಳಗ ಒಂದು ಸೂಕ್ಷ್ಮ ರೂಪದೊಳಗ ಯಾವಾಗ ಅದು ಆವರಣ ಭಂಗ ಮಾಡಿ ಆ ವಸ್ತುವಿನ ಆಕಾರ ತಾಳ್ತದಲ್ಲ, ಆವಾಗ ಅದರದೊಂದು ಜೆರಾಕ್ಸ್ ಇಟ್ಕೊಂಡು ತನ್ನೊಳಗೆ ಕೂತ್ಬಿಡ್ತದ ಒಂದು ಕಾಪಿ. ಯಾವಾಗ ವೃತ್ತಿ ಹೋಗಿ ಯಾವ ವಸ್ತುವಿನ ಆವರಣ ಭಂಗ ಮಾಡ್ತದ, ಆವರಣ ಭಂಗ ಮಾಡಿ ಮತ್ತದು ವಾಪಸ್ ವೃತ್ತಿ ಅಂತಃಕರಣಕ್ಕೆ ಹಂಗೆ ಹೋಗಂಗಿಲ್ಲ. ಆ ವಸ್ತುವಿನ ಆ ವಿಷಯದ ಆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಒಂದು ಸೂಕ್ಷ್ಮ ರೂಪದ ಸಂಸ್ಕಾರವನ್ನು ತನ್ನ ಅಂತಃಕರಣದೊಳಗೆ ಸ್ಟಾಕ್ ಇಟ್ಕೊತದ. ಅದಕ್ಕೆ ಚಿಂತೆ ಅಥವಾ ಚಿತ್ತ ಅಂತಾರೆ.
ಈ ಚಿತ್ತದೊಳಗ ನೆನಪುಗಳು ಇರ್ತಾವ, ಸ್ಮೃತಿಗಳು ಇರ್ತಾವ ಇದ್ರೊಳಗೆ. ಅದಕ್ಕೆ ನಾವು ಒಳ್ಳೆ ಸ್ಮೃತಿಗಳು, ಒಳ್ಳೆ ಸಂಸ್ಕಾರಗಳು ಹೊಂದಬೇಕಾದ್ರೆ ಒಳ್ಳೆ ಜನರ ಮಧ್ಯೆ ಇದ್ದು ಒಳ್ಳೆ ಶಾಸ್ತ್ರಗಳನ್ನ ಓದ್ಕೊಂಡು ಒಳ್ಳೆ ವಿಚಾರಗಳನ್ನ ಪ್ರವಚನ ಮಾಡ್ಕೋತ ಇದ್ದೇವಂತಂದ್ರ ಅದಕ್ಕೇನಂತಾರ, ಒಳ್ಳೆಯ ಅಂತಃಕರಣ ಅಂತಾರ, ಒಳ್ಳೆಯ ಚಿತ್ತ ಅಂತಾರ. ಆದ್ರೆ ಕೆಟ್ಟ ಜನರ ಜೊತೆಗೆ ಇದ್ದು ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳ ಸಂಸ್ಕಾರಗಳನ್ನು ಹೊಂದಿದೆವು ಅಂತಂದ್ರೆ ಅದಕ್ಕೆ ಕೆಟ್ಟ ಚಿತ್ತ, ದುಷ್ಟ ಚಿತ್ತ ಅಂತಾರ. ಈಗ ನಾವೇನು ಅಂತಂದ್ರೆ ಒಳ್ಳೆಯದ ಬಗ್ಗೆನೇ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದು ಬೇಕಾಗಿಲ್ಲ. ಆಮೇಲೆ ಈ ಜಗತ್ತಿನೊಳಗ ಎಲ್ಲ ಮಿಕ್ಸ್ ಬರ್ತಿರ್ತದ. ಕೈಪಲ್ಯ ತಗೊಂಬರ್ರಿ ಅಂತಂದ್ರ ಬಜಾರ್ಲಿಂತ ಕೈಪಲ್ಯ ತರ್ತೀರಿ, ಕಿರಾಣಿ ತರ್ತೀರಿ, ಅದ್ರಾಗ ಅರ್ಧಕ್ಕರ್ಧ ಕಸ ಇರ್ತದೆ. ಕಸ ಚೆಲ್ಲಿ ಹೆಂಗ್ ರಸ ಒಳಗೆ ಇಟ್ಕೋತೀರಿ ಹಂಗ ಇಲ್ಲಿ ಏನ್ ಮಾಡ್ಬೇಕು, ಕಸ ಪ್ಲಸ್ ರಸ ಎರಡೂ ಇರ್ತವೆ. ಕಸ ಚೆಲ್ಲಿ ರಸವನ್ನು ಇಟ್ಕೊಳ್ಳುವಂತ ಕೆಲಸ ಮಾಡಬೇಕು. ಏನೇ ಮಾತುಗಳು ಬಂದರೂ ಸಹಿತ ಅದನ್ನ ಬೇರ್ಪಡಿಸಿ, ಅದರೊಳಗಿನ ಕಸವನ್ನ ಬೇರ್ಪಡಿಸಿ ಅದರೊಳಗಿನ ರಸವನ್ನು ತಗೊಳ್ಳಂತ ಗುಣ ಬರಬೇಕು. ಅದು ಮುಂದೆ ನಮಗೆ ಮೋಕ್ಷಕ್ಕೆ ದಾರಿ ಮಾಡ್ತದೆ. ನಾವು ರಸವನ್ನ ಬಿಸಾಕಿ ಬರೀ ಕಸವನ್ನೇ ಸಂಗ್ರಹ ಮಾಡ್ಕೊಂಡೇವಂತಂದ್ರೆ ಏನಾಗ್ತದೆ, ಬಂಧನಕ್ಕೊಳಗಾಗ್ತೀವಿ, ಲೌಕಿಕವಂತ ವಿಚಾರದೊಳಗೆ ಮುಳುಗಿ ಬಿಡ್ತೀವಿ. ಮುಂದೆ ಅಹಂ ಅಂತಂದ್ರೆ ಏನದ, ನಾವು ಮಾಡಿದ್ದ ಕೆಲಸ ಸರಿಯಾದ, ಅದು ತಪ್ಪಿರ್ಬೋದು ಒಪ್ಪಿರ್ಬೋದು, ಇನ್ನೊಬ್ಬರ ಕಣ್ಣೊಳಗ ನಾವು ಮಾಡಿದ್ದೆ ಸರಿ ಅಂತೇಳಿ ಅಭಿಮಾನ ಏನ್ ಪಡ್ತೀವಲ್ಲ ಅದು ಅಹಂಕಾರ. ನಾನು ಈ ಕಣ್ಣಿಲೆ ನಾವು ನೋಡಿನಿ, ಇದೇ ಕಿವಿಲೆ ಕೇಳಿನಿ, ಇದೇ ಕೈಲೆ ಕೊಟ್ಟಿನಿ, ಅದಕ್ಕ ನೀ ನೋಡಿದಪ್ಪ, ನೋಡಿದ್ರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತೇಳಿ ತತ್ವಜ್ಞಾನಿಗಳು ಹೇಳ್ತಾರ. ನಿನ್ನ ಕಣ್ಣಿಗೆ ನೋಡಿದ ಖರೆ, ನೋಡಿದ್ದಕ್ಕೇನು ತಪ್ಪಿಲ್ಲ. ಮಿಲಿಟ್ರಿಗೆ ಹೋಗಿರ್ತಾನ ಗಂಡ, ಆಕಿ 15-20 ವರ್ಷ ಹೋಗಿ ಒಮ್ಮೆ ರಿಟೈರ್ ಆದ್ಮೇಲೆ ಬರ್ತಾನ. ಮನಿಗೆ ಬರೋದ್ರಾಗೆ ಮನ್ಯಾಗ ಬಾಗಿಲ ಕಿಟಕಿ ಸ್ವಲ್ಪ ದಬ್ಬಿ ನೋಡ್ತಾನ. ಆ ಬಾಗಿಲ್ದಾಗ ಮಂಚದ ಮೇಲೆ ಮಕ್ಕೊಂಡಿರ್ತಾರ. ಹೆಂಗಿರ್ತಾರ ಅಂತಂದ್ರ 4 ಕಾಲ್ ಕಾಣಿಸ್ತಾವ ಅವನಿಗೆ 4 ಕಾಲ್ ಕಾಣಿಸ್ತಾವ. 4 ಕಾಲು ಕಾಣಿಸುನ ನನ್ನ ಹೆಂಡತಿ ಬೇರೆ ಯಾವ ಸಂಗಟ ಮಕ್ಕೊಂಡಳತ್ತೆ ತಿಳ್ಕೊಂಡು ಹೆಂಗೋ ಚಿಲ್ಕ ಮುರಿದು ಒಳಗ ಬಂದು ಖಡ್ಗ ತಗೊಂಡು, ಮೊದಲಿನ ಕಾಲದಾಗ ಬಂದೂಕ್ ಇರಲಿಲ್ಲ, ಖಡ್ಗಗಳೇ ತಗೊಂಡು ಹೋಗಿ ಈ ಖಲಾಸ್ ಮಾಡ್ಬೇಕತ್ತ ಎತ್ತತನ. ಹಿಂಗ್ ಎತ್ತಿದ ಕೂಡ್ಲೇನೆ ಮ್ಯಾಲೊಂದು ಫೋಟೋ ಕಟ್ಟಿರ್ತಾರ, ಅದು ಫೋಟೋಕ್ ಟಚ್ ಆಗ್ತದ, ಅದು ಖಡ್ಗ ಅದು ಪಳ್ಳ ಅಂತ ಕೆಳಗೆ ಬಿದ್ದು ಬಿಡ್ತದ. ಇದು ಆದ ಘಟನೆ, ಇದು ನಡೆದ ಘಟನೆ. ಇದು ಅದ್ರಾಗ ಏನ್ ಬರೆದಿದ್ರಪ್ಪ ಅಂತಂದ್ರೆ ಫೋಟೋದಾಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಬರೆದದ್ದೇ ಫೋಟೋ. ಅದು ತೆಳಗ್ ಬಿದ್ದ ಕೂಡ್ಲೇನೆ ಓದ್ತನದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋನ. ಇದೇ ಕಣ್ಣಲ್ಲೇ ನನ್ನ ಹೆಂಡತಿ ಇನ್ನೊಬ್ಬನ ಸಂಗಟ ಮಕ್ಕೊಂಡದ್ದು ಕಾಣ್ಲಕತ್ತದ, ಆದ್ರೆ ಇದು ಪ್ರಮಾಣಿಸಿ ನೋಡ್ಬೇಕು ಅಂತ ಬರ್ದಾರಂದ್ರೆ ಸ್ವಲ್ಪ ಅದು ಮಾರಿ ತೆರೆದು ಯಾರು ಏನು ಅಂತ ಕೇಳಿಕೆ ಇದು ಮಾಡೋಣ ಅಂತೇಳಿ ಅದು ತೆರೆದು ಮುಖ ತೆರೆದು ತೋರಿಸ್ದ ನೋಡಿಕೆ ಹೆಂಡತಿಗೆ ಎಬ್ಬಿಸ್ತಾನ. ಹೆಂಡತಿ ಖುಷಿ ಪಟ್ಟು ಗಂಡ ಬಂದನತ್ತ ನಮಸ್ಕಾರ ಮಾಡ್ತಾಳ, ಮಗನಿಗೂ ಎಬ್ಬಿಸಿ ನಮಸ್ಕಾರ ಮಾಡಿಸ್ತಾಳ. ನಿಮ್ಮ ಮಗ ನಿಮ್ಮಷ್ಟೇ ದೊಡ್ಡವ ಎತ್ತರ ಆಗ್ಯಾನ ನೋಡ್ರಿ ಅಂತಾಳ. ಆವಾಗ ಅವ ಜಗ್ಗಿ ತೆಕ್ಕಿ ಹಾಕೊಂಡು ಹಳ್ಳಕತ್ತಿ ಬಿಡ್ತಾನ. ಅದಕ್ಕ ಈ ಅಹಂಕಾರ ಮಾಡಿದ್ದು ಕೆಲವೊಂದು ಅನುಕೂಲನೂ ಅಷ್ಟೇ ಅದಾವ, ಅನಾನುಕೂಲನೂ ಅಷ್ಟೇ ಅದಾವ. ಜ್ಞಾನದಿಂದ ಪ್ರಮಾಣಿಸಿ ನೋಡಿದರೆ ಅಹಂಕಾರ ಮಾಡುವ ಎಷ್ಟೋ ಕೆಲಸಗಳು ವ್ಯರ್ಥ ಕೆಲಸಗಳಿರ್ತಾವ. ಹಿಂಗಾಗಿ ಈ ಆಸಕ್ತಿ ಇರ್ಬೋದು, ಮನ ಇರ್ಬೋದು, ಬುದ್ಧಿ ಇರ್ಬೋದು, ಚಿತ್ತ ಇರ್ಬೋದು, ಅಹಂಕಾರ ಇರ್ಬೋದು, ಇದು ಜ್ಞಾನಕ್ಕೆ ಕಾರಣನೂ ಹೌದು, ಅಜ್ಞಾನಕ್ಕೂ ಇದೇ ಕಾರಣ ಅದ. ಆ ಅಂತಃಕರಣವನ್ನು ಬಳಸಿಕೊಳ್ಳುವಂತ ಕೌಶಲ್ಯ ನಮ್ಮೊಳಗೆ ಬೆಳೆಸ್ಕೊಂಡು ಅದನ್ನ ಜ್ಞಾನಕ್ಕಾಗಿ ಬಳಸ್ಕೊಂಡು ನಾವು ಜ್ಞಾನಿಗಳಾಗಿ ಆ ಜ್ಞಾನದಿಂದ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಸಾಧನೆ ಮಾಡಬೇಕು. ಇಲ್ಲಿಯ ತನಕ ಹೇಳಿದ್ದು 5 ಭೂತಗಳ ಸತ್ವಾಂಶದಿಂದ ಅಂತಃಕರಣ ಉತ್ಪತ್ತಿಯಾಯಿತು. ಆ ಅಂತಃಕರಣವು 4 ಪ್ರಕಾರದ ವಿಭಾಗ ಹೊಂದಿದೆ.
ಮನ ಬುದ್ಧಿ ಚಿತ್ತ ಅಹಂಕಾರ. ನಮ್ಮ ಅನುಭವದಿಂದ ನಿಮ್ಮ ಅನುಭವದಿಂದ ನಾವೇನ್ ಮಾಡಿವಿ, ಇದರೊಳಗ ಆಸಕ್ತಿ ಅನ್ನೋದು ಒಂದು ಸೇರಿಸಿ 5 ಅಂತ ಮಾಡಿವಿ. ಇಲ್ಲಿ ತನಕ ಹೇಳಿದ ಪಾಠ ಸಾರ್ಥಕ ಆಗ್ಯದಂತ ನನ್ನ ಪಾಡಿಗೆ ನಾನೇ ತಿಳ್ಕೊಂಡು ಈ ಪಾಠವನ್ನ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನೀವು ಏನಾರ ತಿಳಿದಿದ್ದಿಲ್ಲ ಅಂತಂದ್ರೆ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು, ಚರ್ಚೆ ಮಾಡ್ಬೋದು. ಮತ್ತೆ ಈಗ ಕೇಳಕ್ ಆಗ್ಲಿಲ್ಲ ಅಂದ್ರೂ ಆಮೇಲೆ ಅದ್ರನ್ನು ಫೋನ್ ಮಾಡಿ ಆದ್ರೂ ಹಚ್ಚಿ ಕೇಳ್ಬೋದು. ಕೇಳ್ಬೇಕು ಅನಿಸಿದ್ರೆ, ಇಲ್ಲ ಬೇಡ ಅಂತಂದ್ರೆ ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ರಿ ಅಷ್ಟೇ. ನೆಕ್ಸ್ಟ್ ಏನು, ವಿಷಯ ಅಂಕ 255. ಇಲ್ಲೇನಾಯ್ತು, ಪಂಚಭೂತಗಳು ಹೆಂಗ ಸೃಷ್ಟಿಯಾಯ್ತು, ಪಂಚ ಅಂತಃಕರಣಗಳು ಹೆಂಗ ಸೃಷ್ಟಿಯಾಯ್ತು ಅನ್ನೋದು ಇಲ್ಲಿ ತನಕ ತಿಳ್ಕೊಂಡಿವಿ. ಮುಂದೆ ಪ್ರಾಣದ ಪಂಚಭೇದಗಳು. ವಿಚಾರ ಸಾಗರದ ಒಂದು ದೊಡ್ಡ ಉಪಕಾರ ಏನಂತಂದ್ರ, ವೀರಶೈವ ಪದ್ಧತಿ ಒಳಗ ಜೀವ ಅಂದ್ರು ಒಂದೇ, ಪ್ರಾಣ ಅಂದ್ರು ಒಂದೇ. ಪ್ರಾಣ ಜೀವಕ್ಕ ವ್ಯತ್ಯಾಸ ಇಟ್ಟಿಲ್ಲ ಅವರು. ಆ ಜೀವಕ್ಕೆ ಪ್ರಾಣಲಿಂಗಿ ಅಂತಾರ. ಅದು ಆಕ್ಚುಲ್ ಜೀವಲಿಂಗಿ. ಜೀವ ಅಂತ ಏನದ, ಈಶ್ವರನ ಫಾರ್ಮುಲಾ ಹೆಂಗದ, ಜೀವನು ಹಂಗೆ ಅದ, ಪರಮಾತ್ಮನ ಪ್ರತಿಬಿಂಬ ಜೀವ. ಪ್ರಾಣ ಅಂತಂದ್ರೆ ಏನದ, ಪಂಚವಾಯುಗಳು. ನಮ್ಮ ಶರೀರದೊಳಗೆ ಏನು ಗಾಳಿ ಓಡಾಡ್ತಾವಲ್ಲ, ಅವು ಪಂಚವಾಯುಗಳು. ಪ್ರಾಣವಾಯು, ಅಪಾನವಾಯು, ಸಮಾನವಾಯು, ಉದಾನವಾಯು, ವ್ಯಾನವಾಯು ಅಂತ ಏನದವಲ್ಲ, ಈ ಪಂಚ ಪ್ರಾಣಗಳಿಗೆ ಪ್ರಾಣ ಅಂದ್ರೆ ಜೀವನಿಗೆ, ಪ್ರಾಣಕ್ಕ ಅಗದಿ ಸಿಸ್ಟಮೆಟಿಕ್ ಬೇರ್ಪಡಿಸಿದ್ದು ನಮ್ಮ ವಿಚಾರ ಸಾಗರ. ಮತ್ತೆ ಅರವಿಂದಾಶ್ರಮದೊಳಗೆ ಸಾವಿತ್ರಿ ಒಳಗೂ ಈ ಒಂದು ಪ್ರಾಣವನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಬೇರ್ಪಡಿಸ್ಯಾರ. ಆ ಪ್ರಾಣದ ಕೆಲಸ ಏನಂತಂದ್ರೆ ಅಟ್ಯಾಚ್ಮೆಂಟ್. ಅದು ಮಾಡೋ ಕೆಲಸನೇ ಅಟ್ಯಾಚ್ಮೆಂಟ್ ಮಾಡ್ತದ, ಅದರ ಒಂದು ಸ್ವಭಾವ. ಇದು ಏನ್ ಮಾಡ್ತದ, ನಿಮ್ನ ಪ್ರಾಣ ಉನ್ನತ ಪ್ರಾಣ ಅಂತಾರ ಅವ್ರು ಇದ್ರೊಳಗ. ನಿಮ್ನ ಪ್ರಾಣ ಅಂತಂದ್ರೆ ಏನು, ಕೆಳಮಟ್ಟದ ಪ್ರಾಣ. ಹೊನ್ನು ಹೆಣ್ಣು ಮಣ್ಣು ಅದೇನು ಅಧಿಕಾರ ಪ್ರಚಾರ ಲೌಕಿಕ ಪದಾರ್ಥಗಳಿಗೆ ಅಂಟುಕೊಂಡು ಅದರೊಳಗೆ ಮುಳುಗಿದ್ದು ಅದು ನಿಮ್ನ ಪ್ರಾಣ. ಮತ್ತೆ ಭಕ್ತಿ ಜ್ಞಾನ ವೈರಾಗ್ಯ ನಮ್ದೇನು ಜ್ಞಾನ ಇವೆಲ್ಲ ಸಾಧನೆ ಏನ್ ಮಾಡ್ಲಕತ್ತೀವಲ್ಲ ಅದು ಉನ್ನತ ಪ್ರಾಣ. ಎರಡೂ ಬೇಕು. ನಾವು ಗೃಹಸ್ಥರಿರುವ ಕಾರಣ, ನಮಗೆ ಜವಾಬ್ದಾರಿಗಳಿದ್ದ ಕಾರಣ ನಾವೇನ್ ಮಾಡ್ಬೇಕಾಗ್ತದೆ, ಲೌಕಿಕ ಪದಾರ್ಥಗಳಿಗಾಗಿ ನಿಮ್ನ ಪ್ರಾಣದ ಬಳಕೆನೂ ಮಾಡ್ಕೋಬೇಕು. ಮತ್ತೆ ಆಧ್ಯಾತ್ಮ ಸಾಧನೆ, ಮನುಷ್ಯ ಜನ್ಮ ತಾಳಿದ್ದಕ್ಕೆ ಮನುಷ್ಯರಿಂದ ಮಾತ್ರ ಆಧ್ಯಾತ್ಮ ಸಾಧನೆ ಸಾಧ್ಯ. ಹಿಂಗಾಗಿ ಉನ್ನತ ಪ್ರಾಣದ ಬಳಕೆನೂ ಮಾಡ್ಕೋಬೇಕು. ಈ ರೀತಿಯಾಗಿ ಈ ಪ್ರಾಣದ ಬಗ್ಗೆ ಸರಿಯಾದ ಪರಿಕಲ್ಪನೆ, ಜೀವದ ಬಗ್ಗೆ ಸರಿಯಾದ ಪರಿಕಲ್ಪನೆ ಇದು ವಿಚಾರ ಸಾಗರದೊಳಗೆ ಮಾತ್ರ ಅದ, ಅರವಿಂದಾಶ್ರಮದೊಳಗಾದ. ಆದ್ರ ವೀರಶೈವ ಪ್ಯೂವರ್ ವೀರಶೈವರು ಪ್ಯೂವರ್ ವಚನ ಸಾಹಿತ್ಯ ಇದೇನು ಓದ್ಕೊತ್ ಕೂತಾರ, ಅವರಿಗೆ ಜೀವ ಮತ್ತು ಪ್ರಾಣದ ಭೇದನೇ ಗೊತ್ತಿಲ್ಲ, ಪರಿಕಲ್ಪನೆ ಇಲ್ಲ. ಅಲ್ಲಿ ಇಲ್ಲ. ಮತ್ತೆ ಅಲ್ಲೇನು ಅವರು ಅದನ್ನು ಬಿಟ್ಟು ಮತ್ತೆ ಬೇರೆ ಏನು ಹೇಳಕ್ ಆಗಂಗಿಲ್ಲ. ವೇದಾಂತದೊಳಗೆ ಮಾತ್ರ ಇದು ಸಾಧ್ಯ ಅದ. ವೇದಾಂತದ ಉಪಕಾರ ಇದು ನಮಗೆ, ವೇದಾಂತ ಸಿದ್ಧಾಂತದ ಉಪಕಾರ. ಅದಕ್ಕೆ ಧನ್ಯವಾದ. ಇವತ್ತಿನ ಪಾಠ ತಮ್ಮೆಲ್ಲರಿಗೂ ಸಮರ್ಪಿಸಿ ಉಳಿದ ಭಾಗ ಮತ್ತೆ ನೋಡೋಣ. ಇಲ್ಲಿ ತನಕ ಶಾಂತ ಚಿತ್ತದಲ್ಲಿ ಕೇಳಿದ ತಮ್ಮೆಲ್ಲರಿಗೂ ಪರಮಾನಂದ ಪ್ರಾಪ್ತಿಯಾಗಲಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗಲಿ ಅಂತ ಭಾವಿಸಿ ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಇದುವರೆಗೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅವರ ವಚನದ ಸಾರಾಂಶವನ್ನು ನಮಗೆ ತಿಳಿಸಿದ್ದಾರೆ. ಪ್ರಕಟದಿಂದ ಹೊಂದುವುದು ಪ್ರಸಾದವಲ್ಲ, ಬುದ್ಧದಿಂದ ಹೊಂದುವುದು ಪ್ರಸಾದವಲ್ಲ. ಪ್ರಕಟದಿಂದ ಉಂಟೆ ಪ್ರಸಾದ, ಬುದ್ಧದಿಂದ ಉಂಟೆ ಪ್ರಸಾದ ಎಂಬತಕ್ಕಂಥ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನದ ಸಾರಾಂಶವನ್ನು ತಿಳಿಸಿ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಮತ್ತು ವಿಚಾರ ಸಾಗರ ಗ್ರಂಥದಲ್ಲಿ ಇರತಕ್ಕಂತಹ ಐದ್ಯತರಂಗದ ಮಧ್ಯಮಾಧಿಕಾರಿ ದೃಷ್ಟಿಗೆ ಉಪದೇಶದಲ್ಲಿ ವಿಷಯಾಂಕ 254ರಲ್ಲಿ ಅಂತಃಕರಣದ 4 ವೇದಗಳ ಸಹಿತವಾಗಿ ಅದರ ವೃತ್ತಿಯನ್ನು ತಿಳಿಸಿದ್ದಾರೆ.
ಪಂಚಭೂತಗಳ ಸತ್ವಗುಣದ ಯಾವ ಈ ಪೃಥ್ವಿ, ವಾಯು, ಜಲ, ಆಕಾಶ, ಅಗ್ನಿ ಇವುಗಳ ಸತ್ವಗುಣದಿಂದ ಈ ನಮ್ಮ ಅಂತಃಕರಣವು ಹುಟ್ಟಿತು ಅಂತಕ್ಕಂಥ ಮಾತನ್ನ ನಮಗೆಲ್ಲ ವಿವರವಾಗಿ ತಿಳಿಸಿದ್ದಾರೆ. ಅಂತಃಕರಣವು ಜ್ಞಾನಕ್ಕೆ ಕಾರಣವಾಗುತ್ತದೆ ಮತ್ತು ತತ್ವಗುಣದಿಂದ ಜ್ಞಾನದ ಉತ್ಪತ್ತಿಯಾಗುತ್ತದೆ ಎಂದು ತಿಳಿಸಿದರು. ಆದ್ದರಿಂದ ಅಂತಃಕರಣವು ಪಂಚಭೂತಗಳ ಸತ್ವಗುಣದ ಕಾರ್ಯವಾಗುತ್ತದೆ ಮತ್ತು ಪಂಚಭೂತಗಳ ಕಾರ್ಯವಾದ ಯಾವ ಪಂಚ ಜ್ಞಾನೇಂದ್ರಿಯಗಳಿಗೂ ಅವುಗಳೆಲ್ಲಕ್ಕೂ ಸಹಾಯಕವಾಗಿರುತ್ತದೆ. ಆದ್ದರಿಂದ ಪಂಚಭೂತಗಳ ಸತ್ವಗುಣಗಳು ಕೂಡುವುದರಿಂದ ಅಂತಃಕರಣದ ಉತ್ಪತ್ತಿಯಾಯಿತು ಎಂದು ಹೇಳಿದರು. ನಮಗೆ ಅತ್ಯಂತ ವಿವರವಾಗಿ ಜ್ಞಾನವಾಗುವ ಹಾಗೆ ತಿಳಿಸಿ ಇವುಗಳೆಲ್ಲನ್ನು ಈ ವಿಚಾರ ಸಾಗರ ಗ್ರಂಥ ಎಲ್ಲವನ್ನ ಮೀರಿ ನಾವು ಮನಸ್ಸನ್ನು ನಿಗ್ರಹ ಮಾಡಿ ನಾವು ಸಾಧನೆಯನ್ನು ಮಾಡಬೇಕು. ಮನಸ್ಸನ್ನ ಅಂತರ್ಮುಖಿ ಮಾಡಿಕೊಂಡು ಜ್ಞಾನ ಸಾಧನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಮಗೆ ಅತ್ಯಂತ ವಿವರವಾಗಿ ತಿಳಿಸಿದಂತಹ ಸದ್ಗುರುಗಳಿಗೆ ಧನ್ಯವಾದಗಳು. ಇನ್ಮೇಲೆ ಯಾರು ಹೇಳ್ತಾರೆ?